ಸ್ಥಳೀಯ ವಿದ್ವಾಂಸರಾದ ವಿದ್ವಾನ್ ಗಣಪತಿ ಭಟ್ ಇವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ವಹಿಸ್ತಾ ಆಚಾರ್ಯರಲ್ಲಿ ಮತ್ತೊಮ್ಮೆ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ ಅವರು ತಮ್ಮ ಪ್ರವಚನವನ್ನು ನೀಡಬೇಕು ಅಂತ. ಶ್ರೀ ಗುರುಭ್ಯೋ ನಮಃ. ನಿರ್ಮತ್ಯೋಗ್ರಪವಾರಣಮೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ಬೃಹನ್ಮಂತಾನಮನ್ಯೇನ ಚ ರಮ್ಯಂ ಧಾಮ ತದನ್ಮಹೇಶರದಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಯೋ ವದೇತ್ ತಸ್ಯ ನಿಸ್ಸರತೆ ವಾಣೆ ಜನ್ಮಕನ್ಯಾ ಪ್ರವಾಹವತ್. ಅಭ್ರಮಂ ಭಂಗರೇತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬುದ್ಧಿರ್ಬಲಮಿಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟತ್ಪಂಚಾಹನೋಮಸ್ಮರಣಾತ್ ಭವೇತ್. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ನಂದೇ ಹಯಗ್ರೀವಪದಾಶ್ರಯಾನ್. ಆಪಾದಮಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ವಿಶ್ವೇಶತೀರ್ಥಚರಣೋ ಶರಣಂ ಮಮಾಸ್ತಾಂ. ಗುರು ಸಾರ್ವಭೌಮರು ಭೂಮಂಡಲದಲ್ಲಿ ಮಾತ್ರ ಅಲ್ಲ, ಮೂರು ಲೋಕದಲ್ಲೂ ಕೂಡ ಶ್ರೇಷ್ಠವಾದಂತಹ ಕ್ಷೇತ್ರ ನಮ್ಮ ಈ ರೂಪ್ಯಪೀಠಪುರ ಉಡುಪಿ ಕ್ಷೇತ್ರ ಎಂಬುದನ್ನು ಸುಂದರವಾಗಿ ಸಕಾರಣವಾಗಿ ಸಮರ್ಥನೆ ಮಾಡಿದ್ದಾರೆ. ಇದು ಅತಿಶಯೋಕ್ತಿಯಲ್ಲ, ವಾಸ್ತವ ಎಂಬುದನ್ನು ಚಿತ್ರಿಸಿದ್ದಾರೆ. ಜೊತೆಗೆ ಇಲ್ಲಿ ಕೃಷ್ಣನನ್ನು ಸದಾ ಅರ್ಚನೆ ಮಾಡ್ತಿರುವಂತಹ ಅಷ್ಟಮಠದ ಯತಿಗಳು ಅವರ ಸಾಮರ್ಥ್ಯ ಏನು ಎಂಬುದನ್ನು ವರ್ಣಿಸಿದ ರೀತಿಯನ್ನು ನಾವು ಹಿಂದೆ ನೋಡಿದ್ವಿ. ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಸ್ವಾಮಿಯನ್ನು ನಾವು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು. ಭಗವಂತ ಬೇರೆ ಬೇರೆ ಅವತಾರ ರೂಪಗಳನ್ನು ತಗೋತಾನೆ. ಬೇರೆ ಬೇರೆ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ಬೇರೆ ಅವತಾರಗಳನ್ನು ತಗೋತಾನೆ. ಆ ಭಗವಂತನ ಅಂತಹ ಅದ್ಭುತ ಚರಿತ್ರೆಗಳು ಕೂಡ ಭಿನ್ನ ಭಿನ್ನವಾಗಿ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರ ಸ್ವಾಮಿಯನ್ನು ನಾವು ದರ್ಶನ ಮಾಡುವಾಗ ಆ ಕ್ಷೇತ್ರದ ವೈಶಿಷ್ಟ್ಯ, ಅಲ್ಲಿ ನೆಲೆಸಿರುವಂತಹ ಆ ಭಗವಂತನ ಅಧಿಷ್ಠಾನದ ವೈಶಿಷ್ಟ್ಯವನ್ನು ಅರಿತುಕೊಂಡು ಸ್ತೋತ್ರ ಮಾಡಬೇಕು. ಆವಾಗಲೇ ಆ ಸ್ವಾಮಿಯ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯ ಎಂಬ ರೀತಿಯಲ್ಲಿ ಗುರು ಸಾರ್ವಭೌಮರು ಉಡುಪಿಗೆ ಬಂದಾಗಿದೆ. ಉಡುಪಿಯಲ್ಲಿರುವಂತಹ ಕೃಷ್ಣನನ್ನು ದರ್ಶನ ಮಾಡಬೇಕಾದರೆ ಹೇಗೆ ಸ್ತೋತ್ರ ಮಾಡಬೇಕು, ಆ ಕೃಷ್ಣ ಎಲ್ಲಿಂದ ಬಂದ, ಅದೆಲ್ಲವನ್ನು ಕೂಡ ನಾವು ಮತ್ತೆ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಆ ಭಗವಂತನ ಮಹಿಮೆಯನ್ನು ನಾವು ಕೊಂಡಾಡ್ತಾ ನಮಸ್ಕಾರ ಮಾಡಿದರೆ ಅದು ಭಗವಂತನ ಜ್ಞಾನಕ್ಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಉಡುಪಿ ಕ್ಷೇತ್ರದ ಸ್ವಾಮಿಯಾದಂತಹ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಲಲನಾಕರ ಪೂಜನಂ ಚ ವಾರ್ಧಿಂ ಮಧುಗೃಹಮತೀತ್ಯ ಸಮಧ್ವನಾಥಃ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯಃ. ಈ ಒಂದು ಉಡುಪಿ ಕ್ಷೇತ್ರಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಬಂತು ಅಂತ ಹೇಳಿದ್ರೆ ಆ ಕೃಷ್ಣನಿಂದಾಗಿ. ಸಾಮಾನ್ಯವಾಗಿ ಒಬ್ಬ ಗೃಹಸ್ಥನಿಗೆ ಅತ್ಯಂತ ಪ್ರಿಯವಾದಂತಹ ಮನೆ ಯಾವುದು ಅಂತ ಹೇಳಿದ್ರೆ ತನ್ನ ಸ್ವಂತ ಮನೆ, ಆಮೇಲೆ ತನ್ನ ಹೆಂಡತಿಯ ಮನೆ. ಇದು ಅವನಿಗೆ ಬಹಳ ಪ್ರಿಯವಾದಂಥ ಮನೆಯಾಗಿರುತ್ತದೆ. ಈ ಕೃಷ್ಣ ಏನು ಮಾಡಿದ ಅಂತ ಹೇಳಿದ್ರೆ ತಾನು ಉಡುಪಿಗೆ ಬರಬೇಕು, ಉಡುಪಿಯಲ್ಲಿ ನನ್ನ ಪರಮ ಭಕ್ತನಾದಂತಹ ಪ್ರಾಣದೇವನು ಮಧ್ವರಾಗಿ ಅವತಾರ ಮಾಡಿದ್ದಾನೆ, ಅವರ ಕೈಯಿಂದ ನಾವು ಪೂಜೆಯನ್ನು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ಶ್ರೀಕೃಷ್ಣ ತನ್ನ
ಸ್ವಂತ ಮನೆಯನ್ನೂ ಬಿಟ್ಟ. ನಾವು ಕೂಡ ಸ್ವಂತ ಮನೆಯನ್ನು ಬಿಡ್ತೀವಿ. ಯಾವಾಗ ಮನೆಗೆ ಬೆಂಕಿ ಬಿದ್ದರೆ, ಮನೆಯಲ್ಲಿ ಕಳ್ಳತನವಾದರೆ, ಮನೆಯಲ್ಲಿ ದಾರಿದ್ರ್ಯ ಬಂದರೆ ನಮ್ಮ ಸ್ವಂತ ಮನೆ ಆದರೂ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ. ಕೃಷ್ಣನಿಗಂಥ ಪರಿಸ್ಥಿತಿ ಇಲ್ಲ. ದ್ವಾರಾವತೀಂ ಸಕಲ ಭಾಗ್ಯವತೀಂ, ದ್ವಾರಕೆಯಲ್ಲಿ ಸಕಲ ಐಶ್ವರ್ಯನೂ ಇತ್ತು. ಕೃಷ್ಣನ ಇದ್ಮೇಲೆ ಐಶ್ವರ್ಯದ ಬಗ್ಗೆ ಕೇಳಬೇಕಾ? ಐಶ್ವರ್ಯನ ಸಾಕ್ಷಾತ್ ಲಕ್ಷ್ಮಿ, ಕೃಷ್ಣದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ. ಕೃಷ್ಣ ನೋಡಿದಂತೆ ಈ ಉಡುಪಿ ಕ್ಷೇತ್ರದಲ್ಲಿ ಮಧ್ವ ಗುರುಗಳು ಇದ್ದಾರೆ, ನಾನು ಅವರಿಂದ ಪೂಜೆಯನ್ನು ಪಡೆಯಬೇಕು. ಅದಕ್ಕೋಸ್ಕರ ತನ್ನ ಸಂಪದ್ಭರಿತವಾದಂತಹ ನಾಡನ್ನೇ ಬಿಟ್ಟಂತೆ ದ್ವಾರಕೆಯಿಂದ ಬಂದಂತಹ ಆ ಒಂದು ಹಡಗಿನಲ್ಲಿ ಗೋಪೀಚಂದ್ರನದ ಒಳಗೆ ಅಡಗಿಕೊಂಡು ಕೃಷ್ಣ ಈ ಕ್ಷೇತ್ರಕ್ಕೆ ಬಂದಿದ್ದಾನೆಂಬುದನ್ನು ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡ್ತಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ, ಭಗವಂತನಿಗೆ ವಾಸ್ತವವಾಗಿ ಭಗವಂತನಿಗೆ ಯಾವುದೂ ಬೇಕಾಗಿಲ್ಲ. ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರ ಸ್ವಭಾವ ಸರಿಯಾಗಿ ಭಗವಂತ ತನ್ನ ಚರ್ಯೆಗಳನ್ನು ತೋರಿಸಿದ್ರು ಕೂಡ ಆ ರೀತಿಯಲ್ಲೂ ಕೂಡ ಅಂತಹ ಸಂಪದ್ಭರಿತವಾದಂತಹ ದ್ವಾರಕೆಯನ್ನು ಬಿಟ್ಟ. ದ್ವಾರಕೆಯಿಂದ ಉಡುಪಿಗೆ ಬರಬೇಕಾದ್ರೆ ಸಮುದ್ರ ಮಾರ್ಗದಲ್ಲಿ ಬರಬೇಕು. ಸಮುದ್ರ ಅಂದರೆ ಏನದು? ಸಮುದ್ರ ಅಂತ ಹೇಳಿದ್ರೆ ಕೃಷ್ಣನಿಗೆ ಹೆಂಡತಿ ಮಾವನ ಮನೆ. ಲಕ್ಷ್ಮಿ ಸಮುದ್ರದಿಂದ ಬಂದವಳು. ಆದ್ರಿಂದಾಗಿ ಸಮುದ್ರ ಅಂತ ಹೇಳೋದು ತನ್ನ ಹೆಂಡತಿಯ ಮನೆ. ತನ್ಮನೆ ಬಿಟ್ಟ ಹೆಂಡತಿ ಮನೆಯಲ್ಲಾದ್ರೆ ಇರ್ತಾನ? ಅದೂ ಇಲ್ಲ. ವಾರ್ಧಿಂ ವಧೂಗೃಹಂ ಅತೀತ್ಯ, ತನ್ನ ಮಾವನ ಮನೆಯಂತಹ ಸಮುದ್ರವನ್ನೂ ವಾಸ ಮಾಡಲಿಲ್ಲ ಭಗವಂತ. ಅಲ್ಲಿಂದಲೂ ಮುಂದೆ ಬಂದ. ಎಲ್ಲಿ ಬಂದ ಅಂತ ಹೇಳಿದ್ರೆ, ಎಲ್ಲಿ ಆ ಮಧ್ವನಾಥ, ಅಲ್ಲಿ ಎಲ್ಲಿ ಮಧ್ವಾಚಾರ್ಯರು ಇದ್ದಾರೋ ಅಲ್ಲಿಗೆ ಹುಡುಕೊಂಡು ಬಂದ ಹಾಗೆ ಕೃಷ್ಣ ಬಂದ. ದ್ವಾರಕೆಯಲ್ಲಂತೂ ಅಲ್ಲಿ ಗೋಪಾಲಕ ಸ್ತ್ರೀಯರು, ಗೋಪಾಲಕರು, ಸಾಕ್ಷಾತ್ ರುಕ್ಮಿಣೀದೇವಿ ಇವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಂಥ ಕೃಷ್ಣ ಅದನ್ನು ಬಿಟ್ಟು ಬಂದ. ಸಮುದ್ರದಲ್ಲಿ ಅದನ್ನೂ ಬಿಟ್ಟು ಬಂದ. ನೇರ ರಜತ ಪೀಠಪುರಕ್ಕೆ ಬಂದ. ಕಾರಣ ಏನು ಅಂತ ಹೇಳಿದ್ರೆ, ಮಧ್ವನಾಥಃ, ತನ್ನ ಅತ್ಯಂತ ಪ್ರಿಯನಾದಂತಹ ಮಗ ಅಂದರೆ ಪ್ರಾಣದೇವರು, ಭಗವಂತನ ಮಗ ಪ್ರಾಣದೇವರು. ಅಂತಹ ಪ್ರಾಣನೇ ಮಧ್ವರಾಗಿ ಅವತಾರ ಮಾಡಿದಂತಹ ಕ್ಷೇತ್ರಕ್ಕೆ ಕೃಷ್ಣ ಓಡೋಡಿ ಬಂದಿದ್ದಾನೆ. ಆದ್ದರಿಂದಾಗಲೇ ಈ ಉಡುಪಿ ಅಂತ ಹೇಳೋದು ಅತ್ಯಂತ ಶ್ರೇಷ್ಠವಾದಂತಹ ಕ್ಷೇತ್ರ ಎಂಬುದರಲ್ಲಿ ಸಂಶಯನೇ ಇಲ್ಲ. ಆ ಕೃಷ್ಣನ ಪ್ರತಿಮೆ ಅದು ಸಾಕ್ಷಾತ್ ರುಕ್ಮಿಣೀ ದೇವಿಯಿಂದ ಪೂಜಿಸಲ್ಪಟ್ಟಂತಹ ಪ್ರತಿಮೆ, ವಿಶ್ವಕರ್ಮನೇ ರಚನೆ ಮಾಡಿದಂತಹ ಸಾಲಿಗ್ರಾಮಮಯವಾದಂತಹ ಪ್ರತಿಮೆ. ಅಂತಹ ಪ್ರತಿಮೆಯ ದರ್ಶನ ಅಂತ ಹೇಳೋದು ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯವುಳ್ಳದ್ದು. ಆದ್ದರಿಂದಾಗಲೇ ಈ ಒಂದು ಉಡುಪಿಗೆ ಅಷ್ಟೊಂದು ಮಹತ್ವ ಇದೆ ಎಂಬುದನ್ನು ತದ್ರಜತ ಪೀಠಪುರಂ ಗರೀಯ, ಬಹಳ ದೊಡ್ಡದು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಆದ್ದರಿಂದಾಗಿ ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಇದೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡ್ತಾ ದರ್ಶನ ಮಾಡಿದರೆ ಆ ಕೃಷ್ಣನ ಪರಮಾನುಗ್ರಹ ಆಗುತ್ತೆ. ಮತ್ತೆ ಆ ಕೃಷ್ಣನ ಹೇಗೆ ಸ್ತೋತ್ರ ಮಾಡಬೇಕು ಅಂತ ತೋರಿಸ್ತಿದ್ದಾರೆ. ಕೃಷ್ಣ ಕೈಯಲ್ಲಿ, ಒಂದು ಕೈಯಲ್ಲಿ ಆ ಒಂದು ಮಂಥ ಅಂತ ಹೇಳ್ಬಿಟ್ರೆ ಆ ಒಂದು ಕಡೆಗೋಲು ಹಿಡ್ಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ಆ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ. ಕೃಷ್ಣನ ಕೈಯಲ್ಲಿ ಇದು ಎರಡು ಯಾಕೆ ಬಂತು?
ಅಲ್ಲಿ ದ್ವಾರಕೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಂದು ಸಲ ಕೃಷ್ಣನ ತಾಯಿಗೆ ಆ ಕೃಷ್ಣನ ಬಾಲ್ಯಲೀಲೆ ಮತ್ತೆ ನೋಡಬೇಕು ಅಂತ ಆಸೆ ಆಯ್ತಂತೆ. ಕೃಷ್ಣನ ಪ್ರಾರ್ಥನೆ ಮಾಡಿದ್ಲಂತೆ. ತಕ್ಷಣ ಕೃಷ್ಣ ಚಿಕ್ಕ ಬಾಲಕನಾಗಿ ರೂಪ ತೆಗೊಂಡು ಒಂದು ಕೈಯಲ್ಲಿ ಆ ತಾಯಿ ಮೊಸರು ಕಡೆಯುತ್ತಿರುವಂತಹ ಕಡೆಗೋಲನ್ನು, ಇನ್ನೊಂದು ಕೈಯಲ್ಲಿ ಅದಕ್ಕೆ ಉಪಯೋಗ ಮಾಡುವಂತಹ ಹಗ್ಗವನ್ನು ಹಿಡ್ಕೊಂಡು ಅಂಥ ಮಂಗಳಮಯವಾದಂತಹ ಸುಂದರವಾದಂತಹ ಬಾಲ ರೂಪವನ್ನು ತಾಯಿಗೆ ತೋರಿಸಿದ. ಇದು ಯಾವಾಗ? ಕೃಷ್ಣನ ಅವತಾರದ ಕೊನೆಯ ಹಂತದ ಸಂದರ್ಭದಲ್ಲಿ. ರುಕ್ಮಿಣಿ ಅಲ್ಲೇ ಇದ್ದಾಳೆ. ನೋಡಿ ಅವಳು ಈ ರೂಪನ ನೋಡಿರಲಿಲ್ಲ ಅಂತ ಹೇಳಿದ್ರೆ ರುಕ್ಮಿಣಿಯಾಗಿ ನೋಡಿಲ್ಲ ಅಂತ ಇಟ್ಕೋಬೇಕು. ಯಾಕಂದರೆ ಭಗವಂತನ ಪ್ರತಿಯೊಂದು ರೂಪವನ್ನು ಕೂಡ ಲಕ್ಷ್ಮೀದೇವಿ ನೋಡಿಯೇ ನೋಡ್ತಾಳೆ. ಲಕ್ಷ್ಮಿಗೆ ಸಮನ ಅಂತ ಒಂದು ಹೆಸರಿದೆ. ಭಗವಂತ ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ. ಭಗವಂತನ ಎಷ್ಟೆಷ್ಟು ರೂಪಗಳಿದೆಯೋ ಅದೆಲ್ಲವೂ ಲಕ್ಷ್ಮೀದೇವಿ ನೋಡ್ತಾಳೆ. ಆದರೆ ಲೋಕದೃಷ್ಟಿಯಲ್ಲಿ ಮದುವೆಯಾಗಿ ಬಂದಂತಹ ಹೆಂಡತಿ ಗಂಡನ ಬಾಲ್ಯರೂಪ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನೀತಿಯ ಪ್ರಕಾರ ರುಕ್ಮಿಣಿದೇವಿ ಕೇಳ್ಕೊಳ್ತಾಳೆ, ಕೃಷ್ಣ ಇಂತಹ ಒಂದು ಅದ್ಭುತವಾದ ರೂಪ ನೋಡಿ ನಾನು ಮನಸೋತಿದ್ದೇನೆ, ಇಂತಹ ನಿನ್ನ ರೂಪವನ್ನು ನಾನು ನಿತ್ಯ ಅರ್ಚನೆ ಮಾಡಬೇಕು, ಅದಕ್ಕೋಸ್ಕರ ಒಂದು ಪ್ರತಿಮೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ರಚಿತವಾದಂತಹ ಆ ಒಂದು ಕೃಷ್ಣನ ಪ್ರತಿಮೆ, ಒಂದು ಕೈಯಲ್ಲಿ ಕಡೆಗೋಲು, ಇನ್ನೊಂದು ಕೈಯಲ್ಲಿ ಹಗ್ಗ, ಅಂತಹ ಸುಂದರವಾದಂತಹ ಸಾಲಿಗ್ರಾಮಯವಾದಂತಹ ಪ್ರತಿಮೆ, ಅದನ್ನು ರುಕ್ಮಿಣಿದೇವಿ ನಿತ್ಯ ಅರ್ಚನೆ ಮಾಡ್ತಾ ಇದ್ರು. ಅದೇ ಪ್ರತಿಮೆ ಇವತ್ತು ನಾವಿಲ್ಲಿ ನೋಡ್ತಿರುವಂತಹ ಪ್ರತಿಮೆ. ಆ ಗೋಪಿಯಲ್ಲಿ ಮುಳುಗಿಕೊಂಡು ಗೋಪಿಚಂದ್ರನ ಒಳಗೆ ಸೇರಿಕೊಂಡು ಹಡಗಿನ ಮೂಲಕ ಬಂದು ಆಚಾರ್ಯರ ಕೈಯಲ್ಲಿ ಸೇರಿ ಅದಿಲ್ಲಿ ಪ್ರತಿಷ್ಠಾಪಿತವಾಯಿತು. ಅಂತಹ ಕೃಷ್ಣನನ್ನು ನೋಡ್ಬೇಕಾರೆ ಸ್ತೋತ್ರ ಮಾಡಬೇಕು. ನಿರ್ಮತ್ಯೋಗ್ರಭವಾರ್ಣಮೇ ನಿಜ ಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ಮಂಥಾನಮನ್ಯೇನ ಚ ರಮ್ಯಂ ದಾಮದದನ್ ಮಹೇಶರಜದ ಗ್ರಾಮ ಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಪ್ರೀತೋಸ್ತು ಕೃಷ್ಣ ಪ್ರಭು, ನಮ್ಮ ಮೇಲೆ ಪ್ರಭುವಾದಂತಹ ಕೃಷ್ಣ ಸಂತುಷ್ಟನಾಗಲಿ, ಅನುಗ್ರಹ ಮಾಡಲಿ. ಕೃಷ್ಣ ಯಾಕೆ ಕೈಯಲ್ಲಿ ಕಡೆಗೋಲು ಮತ್ತು ಹಗ್ಗವನ್ನು ಹಿಡ್ಕೊಂಡಿದ್ದಾನೆ? ಅದು ಯಾವುದರ ಸಂಕೇತ? ಏನು ಇಲ್ಲೂ ಒಂದು ಮೊಸರು ಕಡಿತಾನೋ? ಅದಕ್ಕೆ ಗುರು ಸಾರ್ವಭೌಮರು ಉತ್ತರ ಕೊಡ್ತಾರೆ, ಮೊಸರು ಕಡಿಲಿಕ್ಕೋಸ್ಕರ ಕಡೆಗೋಲು ಮತ್ತು ಹಗ್ಗ ಅಲ್ಲ, ಮತ್ತೆ ಏನೋ ಬೇರೆ ಮಥನ ಮಾಡಬೇಕಾಗಿದೆ. ಯಾವುದು ಅಂತ ಹೇಳಿದ್ರೆ, ನಮ್ಮ ಈ ಸಂಸಾರ ಅಂತ ಹೇಳೋದು ಅದೊಂದು ಸಮುದ್ರ. ಅದು ಎಂಥ ಸಮುದ್ರ? ಉಗ್ರ ಭವಾರ್ಣವ ಅಂತ ಹೇಳ್ತಾರೆ. ಈ ಒಂದು ಹುಟ್ಟು ಸಾವುಗಳ ಮಧ್ಯದಲ್ಲಿ ನಮಗೆ ಸುಖ ಬರುವುದಕ್ಕಿಂತ ಜಾಸ್ತಿ ದುಃಖನೇ. ಆದ್ದರಿಂದಾಗಿದು ಉಗ್ರ ಭವಾರ್ಣವ ಅಂತ ಹೇಳ್ತಾರೆ. ಅಂದರೆ ಭಯಂಕರವಾದಂತಹ ಭಯವನ್ನು ಹುಟ್ಟಿಸುವಂತಹ ಒಂದು ಸಂಸಾರ. ಆದರೆ ನಮ್ಮ ಸಾಧನೆ ಇಲ್ಲೇ ಇರಬೇಕು. ಸಾಧನೆ ಮಾಡುವುದಿದ್ರೆ ಈ ಮಾನವ ಜನ್ಮ ಬಂದಾಗಲೇ ಮನುಷ್ಯ ಜನ್ಮ ಬಂದಾಗಲೇ ಮಾಡಬೇಕು. ಆದ್ದರಿಂದಾಗಿದು ಭಯಂಕರವಾದಂತಹ ಸಂಸಾರ ಬೇಡವೇ ಬೇಡ ಅಂತ ನಾವು ಬಿಟ್ಟು ಹೋಗುವ ಹಾಗಿಲ್ಲ. ದೇವತೆಗಳಿಗೆ ಅಮೃತ ಬೇಕಾಯಿತು. ಅಮೃತಕ್ಕೋಸ್ಕರ ಸಮುದ್ರವನ್ನು ಭಗವಂತ ಹೇಳಿದ, ನೀವು ದೈತ್ಯರ ಜೊತೆಗೆ ಸೇರಿಕೊಂಡು ಸಮುದ್ರವನ್ನು ಮಥನ ಮಾಡಿ, ಕ್ಷೀರ ಸಮುದ್ರವನ್ನು ಮಥನ ಮಾಡಿ ಅಂತ. ಯಾಕೆಂತ ಹೇಳಿದ್ರೆ ಒಳಗೆ ಅಮೃತ ಇದೆ, ಅದು ಹೊರಗೆ ಬರಬೇಕು. ಅದೇ ತರಹ ಸಂಸಾರದಲ್ಲೇ ನಮಗೆ ಸಾಧನೆಗೆ ಅವಕಾಶ. ಸಾಧನೆ ಮಾಡುವುದಿದ್ರೆ ಇಲ್ಲೇ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಸಂಸಾರದಲ್ಲಿದ್ದುಕೊಂಡೇ ನಾವು ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ?
ಅದನ್ನು ಮಥನ ಮಾಡಬೇಕಂತೆ. ಯಾರು ಮಥನ ಮಾಡೋದು? ನಮ್ಮ ಕೈಯಲ್ಲಿ ಆಗುವುದಿಲ್ಲ. ನಾವು ಭಗವಂತನ ಶರಣು ಹೊಂದೋಣ, ಭಗವಂತನನ್ನು ನಾವು ಅವನಲ್ಲಿ ದಾಸತ್ವವನ್ನು ವಹಿಸೋಣ. ಆವಾಗ ಭಗವಂತನೇ ಮಥನ ಮಾಡ್ತಾನಂತೆ. ವಾಸ್ತವವಾಗಿ ಭಾಗವತದಲ್ಲಿ ಬರುತ್ತೆ, ಕ್ಷೀರ ಸಮುದ್ರ ಮಥನ ಮಾಡಿದ್ ಯಾರು ಅಂತ ಯಾರನ್ನು ಕೇಳಿದ್ರೆ ಏನು ಹೇಳ್ತಾರೆ? ದೇವತೆಗಳು ದೈತ್ಯರು ಸೇರಿ ಮಥನ ಮಾಡಿದ್ರು. ಆದರೆ ನಿಜವಾಗಿ ಯಾರು ಮಥನ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ. ಕಾರಣ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಕತೆ ಗೊತ್ತು. ಏನಾಯ್ತಲ್ಲಿ? ಭಗವಂತ ಹೇಳಿದ ಸಮುದ್ರ ಮಥನ ಮಾಡಿ ಎಂಬುದಾಗಿ. ಅಲ್ಲೊಂದು ಮಾತು ಹೇಳ್ತಾನೆ ಭಗವಂತ ದೇವತೆಗಳ ಹತ್ರ, ಅರಯೋಪಿ ಸಂದೇಯಾ ಸತಿ ಕಾರ್ಯಾರ್ಥ ಗೌರವೇ. ನಿಮಗೆ ಅಮೃತ ಬೇಕು, ಅಮೃತ ಬೇಕು ಅಂತಾರೆ ಸಮುದ್ರವನ್ನು ಕ್ಷೀರ ಸಮುದ್ರವನ್ನು ಮಥನ ಮಾಡಬೇಕು. ನಿಮಗೆ ಮಾತ್ರ ಸಾಧ್ಯ ಇಲ್ಲ, ನಿಮ್ಮ ಶತ್ರುಗಳಾದಂತಹ ದೈತ್ಯರನ್ನು ಸೇರಿಸಿಕೊಳ್ಳಿ. ಕಾರಣ ಯಾಕೆ ಏನು ಅಂತ ಹೇಳಿದ್ರೆ ಇದು ದೊಡ್ಡ ಕೆಲಸ. ನಮ್ಮ ಊರಿನಲ್ಲೇ ಅಥವಾ ನಮ್ಮ ಮನೆಯಲ್ಲೇ ಎರಡು ಗುಂಪುಗಳು ಇರಬಹುದು. ಆದರೆ ಏನಾದರೂ ದೊಡ್ಡ ಕೆಲಸ ಮಾಡುವಂತಹ ಸಂದರ್ಭ, ಒಂದು ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು. ಅಂತಹ ಸಂದರ್ಭದಲ್ಲೇ ಈ ಗುಂಪು ಈ ಕಡೆ, ಆ ಗುಂಪು ಆ ಕಡೆ ತಲೆ ಮುಖ ಮಾಡ್ಕೊಂಡು ಹೋದರೆ ಊರು ಉದ್ಧಾರ ಆಗುವುದಿಲ್ಲ. ಆವಾಗ ನಮ್ಮ ಆ ಒಂದು ದ್ವೇಷವನ್ನು ತಾತ್ಕಾಲಿಕವಾಗಿ ಹಿಂದಟ್ಟಿ ನಾವೆಲ್ಲ ಸೇರಿ ಪ್ರಯತ್ನ ಪಟ್ಟರೆ ಆ ಕೆಲಸ ಕೈಗೂಡುತ್ತದೆ. ಇದು ಯಾರು ಹೇಳಿದಂಥ ಮಾತು? ಸಾಕ್ಷಾತ್ ಭಗವಂತನೇ ಕೊಟ್ಟಂತ ಆದೇಶ. ಅರಯೋಪಿ ಸಂದೇಯಾ ಸತಿ ಕಾರ್ಯಾರ್ಥ ಗೌರವೇ. ಕೆಲಸ ದೊಡ್ಡದಿರಬೇಕಾದ್ರೆ ಶತ್ರುಗಳನ್ನು ಕೂಡ ಸೇರಿಸಿಕೊಳ್ಳಿ. ಆ ಪ್ರಕಾರವಾಗಿ ದೇವತೆಗಳು ಬಲಿಚಕ್ರವರ್ತಿ ಹತ್ರ ಸಂಧಾನ ಮಾಡಿಕೊಂಡು ಸಮುದ್ರ ಮಥನಕ್ಕೆ ತಯಾರಾಗಿದ್ದಾರೆ. ಕಡೆಗಳು ಯಾವುದು? ದೊಡ್ಡದಾಗಬೇಕು. ಅದಕ್ಕೆ ಮಂದರ ಪರ್ವತವನ್ನೇ ತರುವುದು ಅಂತ ಎಲ್ಲ ನಿಶ್ಚಯ ಮಾಡಿದ್ರು. ದೇವತೆಗಳು ದೈತ್ಯರೆಲ್ಲ ಹೋದರು. ಹೋಗಿ ಆ ಬಂಗಾರದ ಪರ್ವತ ಅದನ್ನು ಕೀಳಲಿಕ್ಕೆ ಆಗಿಲ್ಲಂತೆ. ಅದಕ್ಕೆ ರುದ್ರದೇವರ ವರ ಇತ್ತಂತೆ. ಅದಕ್ಕೋಸ್ಕರ ಮತ್ತೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ಭಗವಂತ ಬಂದ, ತಾನು ಆ ಮಂದರ ಪರ್ವತವನ್ನು ಕಿತ್ತು ಗರುಡನ ಮೇಲೆ ಇರಿಸಿಕೊಂಡು ಸಮುದ್ರದ ಕಡೆಗೆ ಬರ್ತಾ ಇದ್ದಾನೆ. ಅಲ್ಲೂ ಕೂಡ ಭಗವಂತನ ಸಹಾಯ ಬೇಕಾಯಿತು. ಇನ್ನು ಅದಕ್ಕೆ ಹಗ್ಗ ಯಾವುದು? ವಾಸುಕಿಯನ್ನು ಪ್ರಾರ್ಥನೆ ಮಾಡಿ ವಾಸುಕಿಯನ್ನು ಅದಕ್ಕೆ ಮಂದರ ಪರ್ವತ ಸುತ್ತಿ ಆಯಿತು. ಎರಡು ಕಡೆ ದೇವತೆಗಳು ಬಾಲದ ಭಾಗದಲ್ಲಿ, ದೈತ್ಯರು ಮುಖದ ಭಾಗದಲ್ಲಿ ನಿಂತುಕೊಂಡು ಆ ವಾಸುಕಿಯನ್ನು ಜಗ್ಲಿಕ್ಕೆ ಶುರು ಮಾಡಿದ್ರು. ಆ ಜಗ್ಗುವ ರಭಸದಲ್ಲಿ ಮಂದರ ಪರ್ವತ ಆ ಸಮುದ್ರದ ಒಳಗೆ ಮುಳುಗಲಿಕ್ಕೆ ಶುರುವಾಯಿತಂತೆ. ಎಲ್ಲರಿಗೂ ಹಾಹಾಕಾರ. ಏನು ಮಾಡುವುದು? ತಕ್ಷಣ ಭಗವಂತ ಇನ್ನೊಂದು ರೂಪ ತಗೊಂಡ, ಕೂರ್ಮಾವತಾರವನ್ನು ಮಾಡಿ ಆ ಪರ್ವತ ಕೆಳಗೆ ಹೋಗದ ಹಾಗೆ ಕೆಳಗಿನಿಂದ ಮೇಲೆ ಎತ್ತಿ ಹಿಡಿದ. ಮಥನ ಮುಂದುವರಿಯಿತು. ಆ ರಭಸಕ್ಕೆ ಎರಡು ಕಡೆಯವರು ಕೂಡ ಮಹಾ ಶಕ್ತಿಶಾಲಿಗಳು. ಆ ರಭಸಕ್ಕೆ ಪರ್ವತ ಮೇಲೆ ಹಾರ್ಲಿಕ್ಕೆ ಶುರುವಾಯ್ತಂತೆ. ಆವಾಗ ಭಗವಂತ ಪರ್ವತವನ್ನು ಮೇಲೆಯಿಂದ ಒತ್ತಿ ಹಿಡಿದು ಅಲ್ಲೂ ಕೂಡ ಪರ್ವತ ಹಾರದ ಹಾಗೆ ಮಾಡಿದ. ಇವರಿಬ್ಬರು ಎಳೆಯುವಂತ ರಭಸಕ್ಕೆ ವಾಸುಕಿಯ ಶಕ್ತಿಯೆಲ್ಲ ಹ್ರಾಸವಾಯ್ತಂತೆ. ಭಗವಂತ ವಾಸುಕಿಯ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ. ಅಷ್ಟೊತ್ತಿಗೆ ಅಮೃತ ಬಂದಿಲ್ಲ. ಎಷ್ಟು ಕಡಿದ್ರೂ ಕೂಡ ಅಮೃತ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ದೇವತೆಗಳು ದೈತ್ಯರೆಲ್ಲ ಸುಸ್ತಾಗಿ ಹೋದರು. ಆವಾಗ ಭಗವಂತ ಪ್ರತಿಯೊಬ್ಬರ ಒಳಗೆಯೂ ಕೂಡ ಒಂದೊಂದು ರೂಪದಲ್ಲಿ ಪ್ರವೇಶ ಮಾಡಿ ಆ ಸಮುದ್ರ ಮಥನವನ್ನು ಮುಂದುವರಿಸುವ ಹಾಗೆ ಮಾಡಿದ. ಆದ್ರಿಂದಾಗಿ ಸಮುದ್ರ ಮಥನ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಭಾಗವತ ಹೇಳುತ್ತೆ, ಅಜಿತ ರೂಪಿಯಾದಂತಹ ಪರಮಾತ್ಮ. ಬೇರೆಲ್ಲರೂ ಕೂಡ ಜಿತರಾದ್ರು, ಸೋತು ಹೋದ್ರು. ಆದರೆ ಭಗವಂತನಿಗೆ ಮಾತ್ರ ಸೋಲು ಎಂಬುದಿಲ್ಲ. ಅವನೇ ಸಮುದ್ರ ಮಥನ ಮಾಡಿದ್ದು. ಅದೇ ತರಹ ನಮ್ಮ ಈ ಭವಾರ್ಣವದಲ್ಲಿ ಮಥನ ಮಾಡುತ್ತಿದ್ರೂ ಕೂಡ ಅದು ಆ ಕೃಷ್ಣನೇ ಮಾಡಬೇಕು. ಅದಕ್ಕೋಸ್ಕರ
ಕೈಯಲ್ಲಿ ಕಡೆಗೋಲನ್ನು ಹಿಡ್ಕೊಂಡಿದ್ದಾನಂತೆ. ನಿರ್ಮತ್ಯ ಉಗ್ರ ಭವಾರಣವೇ. ಅಲ್ಲಿ ಪರಮಾತ್ಮ ಅಜಿತರೂಪಿಯ ಅಂತ ಪರಮಾತ್ಮ ಸಮುದ್ರ ಮಥನ ಮಾಡಿ ಕಾಲಕೂಟ ಬಂತು, ಬೇರೆ ಬೇರೆ ಪದಾರ್ಥ ನಿಮಗೆಲ್ಲ ಗೊತ್ತು. ಕೊನೆಗೆ ಅಮೃತ ಬಂತು. ಬಂದಂಥ ಅಮೃತ ಯಾರಿಗೆ ಸಿಕ್ತು? ದೇವತೆಗಳಿಗೆ ಮಾತ್ರ ಸಿಕ್ತು. ಪ್ರಯತ್ನ ಇಬ್ಬರೂ ಮಾಡಿದ್ದಾರೆ, ಆದರೆ ಫಲ ಮಾತ್ರ ದೇವತೆಗಳಿಗೆ ಮಾತ್ರ ಸಿಕ್ತು. ಕಾರಣ ಏನಂತ ಹೇಳಿದ್ರೆ, ದೇವತೆಗಳು ಭಕ್ತರು, ಭಗವಂತನ ಭಕ್ತರು. ಅದೇ ತರಹ ನಮ್ಮ ಈ ಸಂಸಾರ ಸಮುದ್ರದಲ್ಲಿ ಮಥನ ಮಾಡಿ ಫಲ ಸಿಗಬೇಕು ಅಂತಾದರೆ ಆ ಕೃಷ್ಣನ ಅನುಗ್ರಹ ಆಗಬೇಕು. ನಿಜ ಮನೋಭೀಷ್ಟಂ ದಿಶಾಮಿ. ನನ್ನ ಭಕ್ತರಾಗಿ ನಿಮಗೂ ಕೂಡ ಸಂಸಾರದಲ್ಲಿ ಸಾಧನೆಯನ್ನು ಮಾಡಿಸಿ ನನ್ನ ಅನುಗ್ರಹ ಎಂಬ ಆ ಒಂದು ಅಮೃತವನ್ನು ಅನುಗ್ರಹ ಮಾಡ್ತೀನಿ. ಅಭೀಷ್ಟಂ ದಿಶಾಮಿ, ನಿಮಗೆ ಬೇಕಾದ ಇಷ್ಟಾರ್ಥವನ್ನು ಕೊಡ್ತೇನೆ ಎಂಬುದನ್ನು ಹೇಳಲಿಕ್ಕೋಸ್ಕರ ಒಂದು ಕೈಯಲ್ಲಿ ಆ ಸುಂದರವಾದಂತಹ ಕಡೆಗೋಲು, ಇನ್ನೊಂದು ಕೈಯಲ್ಲಿ ಆ ಸುಂದರವಾದಂತಹ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ. ಅಂತಹ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ. ಆ ಕೃಷ್ಣ ಎಂಥವನು? ಮಹೇಶ ರಜದ ಗ್ರಾಮ ಶ್ರೀಯೋ ಅಲಂಕೃತಿ. ಈ ಕ್ಷೇತ್ರ ಇದು ರುದ್ರದೇವರ ಕ್ಷೇತ್ರ ಅಂತ, ರೂಪ್ಯಪೀಠ. ಇದಕ್ಕೆ ಅಲಂಕಾರಭೂತನಾದವನು ಕೃಷ್ಣ. ಮತ್ತೆ ಕರ್ಮಂದೇಶ್ವರ ಭಕ್ತಿ ಬಂಧನವಶಃ. ಭಗವಂತ ಕೈಯಲ್ಲಿ ಹಗ್ಗ ಇಟ್ಕೊಂಡಿದ್ದಾನೆ, ಒಂದು ಮಥನ ಮಾಡಲಿಕ್ಕೆ, ಇನ್ನೊಂದು ನನ್ನ ಹಗ್ಗ ಯಾಕೆ ಬೇಕು? ಕಟ್ಟಿ ಹಾಕಲಿಕ್ಕೆ ಬೇಕು. ನನ್ನನ್ನು ನೀವು ಕಟ್ಟಿ ಹಾಕಬೇಕು ಅಂತಾದರೆ ಹಗ್ಗ ಬೇಕು. ಯಾವುದು ಹಗ್ಗ ಅಂತ ಹೇಳಿದ್ರೆ ಸ್ನೇಹ ಪಾಶ, ಭಕ್ತಿ ಎಂಬ ಹಗ್ಗ ಬೇಕು. ಆ ಭಕ್ತಿ ಎಂಬ ಪಾಶ ಇದ್ರೆ ಮಾತ್ರ ನಾನು ನಿಮ್ಮ ಕೈಗೆ ಸಿಗ್ತೀನಿ. ಬಾಲಕೃಷ್ಣ ಮಹಾಮಹಾ ಚೇಷ್ಟೆ ಮಾಡ್ತಾ ಇದ್ದ. ಮನೆಯಲ್ಲಿದ್ದಂಥ ಮೊಸರಿನ ಗಡಿಗೆಲ್ಲ ಮುರಿದಾಗ್ತಾ ಇದ್ದ. ಯಶೋಧಾದೇವಿ ಅವನನ್ನು ಕಟ್ಟಿ ಹಾಕಬೇಕು, ಏನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಕಟ್ಟಿ ಹಾಕಬೇಕು ಅಂತ ಹಗ್ಗ ಇಟ್ಕೊಂಡು ಬರ್ತಾಳಂತೆ. ಭಾಗವತ ಹೇಳುತ್ತೆ, ಹಗ್ಗ ತೆಗೊಂಬಂದು ಓಡಿಸ್ಕೊಂಡು ಹೋದ್ರು, ಸಿಗುವುದಿಲ್ಲ ಕೃಷ್ಣ. ಕೊನೆಗೆ ಆ ಅಮ್ಮನ ಅವಸ್ಥೆ ನೋಡ್ಲಿಕ್ಕೆ ಆಗದೆ ತಾನೇ ಸಿಕ್ಕಾಕೊಂಡ. ಸರಿ ಸಿಕ್ಕಾಕೊಂಡ ಅಂತ ಹೇಳ್ಕೊಂಡು ಕಟ್ಟಿ ಹಾಕಬೇಕು ಅಂತ ಹಗ್ಗವನ್ನು ಸೊಂಟಕ್ಕೆ ಸುತ್ತಿದ್ರೆ ಅದು 2 ಗೇಣು ಕಮ್ಮಿ ಆಯ್ತಂತೆ. ದ್ವೆಂಗುಲ ಊನ ಅಭೂತು ಅಂತ ಹೇಳ್ತಾರೆ. 2 ಗೇಣು ಕಮ್ಮಿ ಆಯ್ತಂತೆ, 2 ಅಂಗುಲ ಕಮ್ಮಿ ಆಯ್ತಂತೆ. ಸರಿ ಇನ್ನೊಂದು ಹಗ್ಗ ತೆಗೊಂಬಂದ್ಲಂತೆ, ಅದಕ್ಕೆ ಜಾಯಿಂಟ್ ಮಾಡಿ ಅದಕ್ಕೆ ಸೇರಿಸಿ ಕಟ್ಟೋಣ ಅಂತ. ಅದನ್ನು ಸೊಂಟಕ್ಕೆ ಸುತ್ತಾಳೆ, ಮತ್ತೆ 2 ಅಂಗುಲ ಕಮ್ಮಿ ಆಯ್ತಂತೆ. ಮನೆಯಲ್ಲಿದ್ದಂಥ ಎಲ್ಲ ಹಗ್ಗಗಳು, ಹಸುವಿಗೆ ಕಟ್ಟುವಂಥ ಎಲ್ಲ ಹಗ್ಗಗಳು ತಗೊಂಬಂದ್ಲಂತೆ, ಮತ್ತೆ ಕಮ್ಮಿ ಆಗ್ತಾ ಇದೆ. ಕೊನೆಗೆ ಅವಳಿಗೆ ಗೊತ್ತಾಯ್ತಂತೆ, ಈ ಕೃಷ್ಣನ ಹಗ್ಗದಿಂದ ಕಟ್ಟಲಿಕ್ಕೆ ಸಾಧ್ಯ ಅಲ್ಲ ಎಂಬುದಾಗಿ ಅವಳಿಗೆ ಅರಿವಾಯಿತು. ಆವಾಗ ಕೃಷ್ಣ ಮೊದಲು ಯಾವುದು ಚಿಕ್ಕ ಹಗ್ಗ ತಗೊಂಬಂದಿದ್ಲೋ ಅದರ ಬಂಧನಕ್ಕೆ ಒಳಗಾದ. ಭಗವಂತನನ್ನು ಕಟ್ಟಿ ಹಾಕುವುದು ಅಂತ ಹೇಳಿದ್ರೆ ಭಗವಂತನನ್ನು ನಮ್ಮ ಮನಸ್ಸಿನಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡುವಂಥದ್ದು. ಅದಕ್ಕೆ 3 ಬೇಕು, 3 ಅಂಗುಲ ಭೇದ ಬೇಕಾದ 3 ಬೇಕು. ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ವೈರಾಗ್ಯ ಇಲ್ಲದಿದ್ರೂ ಕೂಡ ಕೃಷ್ಣನನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಇಲ್ಲದಿದ್ರೂ ಕೂಡ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಇಲ್ಲದಿದ್ರೂ ಕೂಡ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಶೋಧಾದೇವಿಗೆ ಮೊದಲು ಯಾಕೆ ಕಟ್ಟಿ ಹಾಕಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವಳಲ್ಲಿ 2 ಅಂಗುಲ ಕಮ್ಮಿ ಆಯಿತು. 2 ಇರಲಿಲ್ಲ. ಯಾವುದು 2 ಇರಲಿಲ್ಲ ಅಂತ ಹೇಳಿದ್ರೆ, ಒಂದು ವೈರಾಗ್ಯ ಸ್ವಲ್ಪ ಕಮ್ಮಿ ಇತ್ತು, ಜ್ಞಾನ ಇರಲಿಲ್ಲ. ಅವಳಿಗೆ ಯಾವಾಗ ನೋಡಿದ್ರು ಕೂಡ ಕೃಷ್ಣ ನನ್ನ ಮಗ ಎಂಬ ಒಂದು ಪ್ರೀತಿ ಅಷ್ಟೇ ಹೊರತು ಕೃಷ್ಣ ದೇವರು ಎಂಬ ತಿಳುವಳಿಕೆ ಇಲ್ಲ. ಅವಳಲ್ಲಿ ಭಕ್ತಿ ಇತ್ತು. ಭಕ್ತಿ ಅಂದ್ರೆ ಏನು? ಪ್ರೀತಿ ಅಂತ ಅರ್ಥ. ಅದು ಆಚಾರ ಒಂದು ಕಡೆ ಹೇಳ್ತಾರೆ, ಭಕ್ತಿ ಅಂದ್ರೆ ಸ್ನೇಹ. ಪ್ರೀತಿ ಇತ್ತು, ಆದರೆ ಉಳಿದದ್ದು 2 ಇರಲಿಲ್ಲ. ಭಗವಂತನ ಮಹಿಮಾ ಜ್ಞಾನ ಇರಲಿಲ್ಲ. ನಾನು ಅವನನ್ನು ಕಟ್ಟೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಪರಿಜ್ಞಾನ ಅವಳಿಗೆ ಇರಲಿಲ್ಲ.
ಇನ್ನೊಂದು ವೈರಾಗ್ಯ ಇರಲಿಲ್ಲ. ಏನಾಗಿತ್ತಲ್ಲಿ? ಯಶೋಧಾದೇವಿ ಬಾಲಕೃಷ್ಣ ತೊಡೆ ಮೇಲೆ ಕೂಡಿಸಿಕೊಂಡು ಹಾಲು ಉಣಿಸ್ತಾ ಇರಬೇಕಾದ್ರೆ ಒಳಗೆ ಅಡಿಗೆ ಮನೆಯಲ್ಲಿ ಒಲೆ ಮೇಲಿಟ್ಟಂತಹ ಹಾಲು ಉಕ್ಕಿ ಹರಿಯಿತು. ಅಯ್ಯೋ, ಹಾಲು ಹರಿತು ಹೋಗ್ತಾ ಇದೆ ಎಂಬುದಾಗಿ ಬೊಬ್ಬೆ ಹೊಡೆದು ಮಗುವನ್ನು ಅಲ್ಲೇ ಇಳಿಸಿಬಿಟ್ಲು. ಹಾಲನ್ನು ರಕ್ಷಣೆ ಮಾಡಲಿಕ್ಕೆ ಹೋದ್ಲು. ಏನಿದ್ರ ಅರ್ಥ? ಅವಳಿಗೆ ಪೂರ್ತಿ ವೈರಾಗ್ಯ ಬಂದಿಲ್ಲ ಅಂತ ಅರ್ಥ. ಅವಳಿಗೆ ಕೃಷ್ಣನಿಗಿಂತಲೂ ಕೂಡ ಹಾಲು ದೊಡ್ಡದಾಯಿತು. ಆದ್ರಿಂದಾಗಿ ಅವಳಲ್ಲಿ ಜ್ಞಾನ ಮತ್ತು ವೈರಾಗ್ಯ ಇಲ್ಲದ ಕಾರಣದಿಂದಾಗಿ ಕೃಷ್ಣ ಮೊದಲು ಬಂಧನಕ್ಕೆ ಒಳಗಾಗಲಿಲ್ಲ. ಆದ್ರಿಂದಾಗಿ ಕೃಷ್ಣನನ್ನು ನಾವು ನಮ್ಮ ಮನಸ್ಸಿನಲ್ಲಿ ಸ್ಥಾಪಿಸಬೇಕು ಅಂತಾದರೆ ವೈರಾಗ್ಯ, ಜ್ಞಾನ, ಭಕ್ತಿ ಇದು 3 ಬೇಕು. ಹಾಗಾದರೆ ಕೃಷ್ಣ ಇಲ್ಲಿ ಹೇಗೆ ನಿಂತ? ಇಲ್ಲಿ ಯಾರು ಯಾವ ಹಗ್ಗದಿಂದ ಕಟ್ಟಿ ಹಾಕಿದ್ರು ಅಂತ ಹೇಳಿದ್ರೆ ಅದಕ್ಕೂ ವಾದಿರಾಜ ಶ್ರೀಪಾದರು ಹೇಳ್ತಾರೆ, ಕರ್ಮಂದೀಶ್ವರ ಭಕ್ತಿ ಬಂಧನವಶಃ. ಆಚಾರ್ಯ ಮಧ್ವರ ಕಾಲದಿಂದ ಏನೊಂದಿಲ್ಲಿ ಅಷ್ಟಮಠದ ಯತಿಗಳು ಇದ್ದಾರೋ ಅವರಲ್ಲಿ ಈ 3 ಇದೆ. ವೈರಾಗ್ಯ ಇದೆ. ಒಬ್ಬೊಬ್ಬರೂ ಕೂಡ ನಾನು ಇನ್ನೇ ಹೇಳಿದ ಪ್ರಕಾರ ಪ್ರತಿಯೊಬ್ಬರೂ ಕೂಡ ರುದ್ರ ಸಮಾನವಾದಂತಹ ವೈರಾಗ್ಯವುಳ್ಳವರು, ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನು ಹೊಂದಿದವರು, ಅವನಲ್ಲಿ ಪರಮ ಸ್ನೇಹ, ಬಹಳ ಭಕ್ತಿಯನ್ನು ಮಾಡ್ತಿರುವವರು. ಅಂತಹ ಕರ್ಮಂದಿಗಳು, ಭಗವತ್ಪರವಾದಂತಹ ಸಕಲ ಕರ್ಮಗಳನ್ನು ಮಾಡ್ತಿರುವಂತಹ ಈ ಒಂದು ಯತಿಗಳ ಸ್ನೇಹ ಪಾಶಕ್ಕೆ ಒಳಗಾಗಿ ಕೃಷ್ಣ ಇಲ್ಲಿ ನೆಲೆಸಿದ್ದಾನೆ. ಅಂತಹ ಕೃಷ್ಣನ ಅನುಗ್ರಹ ಪಡೆಯಬೇಕು ಎಂಬ ಉದ್ದೇಶದಿಂದ ವಾದರಾಜರು ಸ್ತೋತ್ರ ಮಾಡ್ತಾರೆ, ಪ್ರೀತೋಸ್ತು ಕೃಷ್ಣ ಪ್ರಭು. ಅಂತಹ ಕೃಷ್ಣ ನಮ್ಮ ಸಂಸಾರದಲ್ಲೂ ಕೂಡ ಮಥನವನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ. ಇನ್ನೊಂದು ಕಡೆ ಇದೇ ವಾದರಾಜರು ಹೇಳ್ತಾರೆ, ಮಥನ ಅಂತ ಹೇಳಿದ್ರೆ ಶಾಸ್ತ್ರ ಮಥನ ಮಾಡಬೇಕಂತೆ. ವೇದ ಇತಿಹಾಸ ಪುರಾಣಗಳೇ ಸಮುದ್ರ, ನಮ್ಮ ಮನಸ್ಸೆಂಬುದೇ ಮಂದರ ಪರ್ವತ. ಬ್ರಹ್ಮಸೂತ್ರಗಳು ಅಂತ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸರು, ಅದೇ ಕಟ್ಟುವಂತಹ ಹಗ್ಗ. ಈ ರೀತಿಯಾಗಿ ನಮ್ಮ ಮನಸ್ಸೆಂಬ ಮಂದರ ಪರ್ವತವನ್ನು ವೇದಶಾಸ್ತ್ರ ಎಂಬ ಸಮುದ್ರದಲ್ಲಿ ಹಾಕಿ ಬ್ರಹ್ಮಸೂತ್ರಗಳೆಂಬ ಸೂತ್ರವನ್ನು ಕಟ್ಟಿ, ಸೂತ್ರ ಯಾಕೆ ಕಟ್ಟುವುದು? ಆ ಕಡೆಗೋಲು ಆ ಕಡೆಗಡೆ ಹೋಗಬಾರ್ದು ಅಂತ. ಈ ಸೂತ್ರ ಕಟ್ಟಿಲ್ಲ ಅಂತಾದ್ರೆ, ಅಂದ್ರೆ ಬ್ರಹ್ಮಸೂತ್ರಗಳ ಸಹಾಯ ಇಲ್ಲದೆ ನಾವು ವೇದಗಳ ವಿಚಾರ ಮಾಡಲಿಕ್ಕೆ ಹೊರಟ್ರೆ ನಮಗೆ ಅರ್ಥ ಆಗುವುದಕ್ಕಿಂತ ಜಾಸ್ತಿ ಅನರ್ಥನೇ ಆಗುತ್ತೆ. ಆದ್ರಿಂದಾಗಿ ವೇದ ಇತಿಹಾಸಗಳ ಚಿಂತನೆ ಮಾಡಬೇಕಾದ್ರೆ ನಾವು ಮನಸ್ಸು ಅದರಲ್ಲೇ ತೊಡಗಬೇಕು ಅಂತಾದ್ರೆ ಬ್ರಹ್ಮಸೂತ್ರಗಳ ಒಂದು ಸಹಾಯ ಬೇಕೇ ಬೇಕು. ಅದಕ್ಕೋಸ್ಕರನೇ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ರು. ನಮಗೆ ಬ್ರಹ್ಮಸೂತ್ರಗಳು ಸಾಕಾಗುವುದಿಲ್ಲ, ಬ್ರಹ್ಮಸೂತ್ರಕ್ಕೆ ಆಚಾರ್ಯ ಮೊದಲು ಭಾಷ್ಯ ಬರೆದಿದ್ದಾರೆ, ಅದಕ್ಕೆ ಟೀಕೆ ಟಿಪ್ಪಣಿಗಳು ಬಂದಿದೆ. ಇದರ ಸಹಾಯ ಮೂಲಕ ಶಾಸ್ತ್ರಾರ್ಥ ವಿಚಾರ ಮಾಡಿದಾಗ ಭಗವಂತನ ಜ್ಞಾನ ಎಂಬ ಅಮೃತ ಸಿಗುತ್ತೆ ಎಂಬುದನ್ನು ಶ್ರೀಪಾದರು ಇನ್ನೊಂದು ಕಡೆ ವರ್ಣನೆ ಮಾಡಿದ್ದಾರೆ. ಅಂತಹ ಕೃಷ್ಣ ಕೈಯಲ್ಲಿ ಕಡೆಗೋಲು ಮತ್ತು ಹಗ್ಗವನ್ನು ಹಿಡ್ಕೊಂಡು ನಮ್ಮ ಅನುಗ್ರಹ ಮಾಡಲಿಕ್ಕೋಸ್ಕರ ನಿಂತಿದ್ದಾನೆ. ಅಂತಹ ಕೃಷ್ಣನು ನಮ್ಮ ಮೇಲೆ ಪ್ರೀತನಾಗಲಿ. ಗುರುಸಾರ್ವಭೌಮರ ಆ ಒಂದು ಕವಿತಾ ವರ್ಣನೆ, ಕವಿತ್ವ ಅಂತ ಹೇಳೋದು ಬಹಳ ಅದ್ಭುತವಾದದ್ದು. ಅದಕ್ಕೆ ಒಂದೊಂದು ಅರ್ಥ ಅಲ್ಲ, ಯಾಕಂದ್ರೆ ಅವರು ಮಹಾಮಹಿಮರಾದ್ರಿಂದಾಗಿ ಅವರ ಮಾತಲ್ಲಿ ವಾಚಮರ್ತೋನುಧಾವತಿ ಅಂತ, ಅವರ ಮಾತುಗಳನ್ನು ಅರ್ಥ ಅನುಸರಿಸಿಕೊಂಡು ಹೋಗುತ್ತಂತೆ. ಆ ರೀತಿಯಲ್ಲಿ ಆ ಭಗವಂತನ ಒಂದು ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಚಾಂಚಲ್ಯಂ ಪೃಷ್ಠದೇಶೇ ಕಠಿಣ ಕೃತಿ ಅಧೋವಕ್ತ್ರತಾ ಕ್ವಾಪಿ ಕೋಪಃ ಯಾಂಚ ಅಕಸ್ಮಾತ್ ಅಪಕೃತಿ ಉಪಕಾರಿಷ್ವಪಿ ಪ್ರಾಜ್ಞಮೌಲೆ ಸ್ತ್ರೀರ್ಥೆ ಅನ್ಯಸ್ತ್ರೀಷು ಅವಜ್ಞಾ ಕಿಮಿತಿ ರಮಣ ತೇ ಚೋರತ ಮಾಯಿಕತ್ವಂ ಚಿತ್ರಂ ರೋಹಾವರೋಹೌ ಇತಿ ವಿರಸಗಿರಾಪಿ ಆದೃತಃ ಪಾತು ಕೃಷ್ಣ. ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂತ ಆದರೆ ಅನೇಕ ದಾರಿ ಇದೆ. ಭಾಗವತನ ಹೇಳುತ್ತೆ,
ಕಾಮಾತ್ ಗೋಪ್ಯ ಭಯಾತ್ ಕಂಸ ದ್ವೇಷ ಚೈದ್ಯಾದಯೋ ನೃಪಾಹ ಅಂತ ಒಂದು ಮಾತು ಬರುತ್ತೆ. ಭಗವಂತನನ್ನು ನಾವು ನೋಡಬೇಕು ಅಂತಾದರೆ ಬರೀ ಭಕ್ತಿ ಮಾಡಬೇಕಾಗಿಲ್ಲ, ಭಕ್ತಿಯಿಂದಲೇ ಭಗವಂತನ ಒಲಿಸಿಕೊಳ್ಳೋದು ಬೇಕಾಗಿಲ್ಲ. ಭಗವಂತನ ನಿರಂತರ ದ್ವೇಷ ಮಾಡ್ತಾ ಇದ್ರೂ ಕೂಡ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ಬಹುದು. ಅದಕ್ಕೆ ಯಾರು ದೃಷ್ಟಾಂತ? ಶಿಶುಪಾಲನೆಯ ದೃಷ್ಟಾಂತ ಭಾಗವತ ಹೇಳುತ್ತೆ. ಏನಾಯ್ತು ಅಲ್ಲಿ? ನಿಮಗೆಲ್ಲ ಕತೆ ಗೊತ್ತು. ತುಂಬಿದ ಸಭೆಯಲ್ಲಿ ಕೃಷ್ಣನೇ ಅಗ್ರಪೂಜೆ ಮಾಡಬೇಕು ಅಂತ ಹೇಳಿದಾಗ ಒಬ್ಬನೇ ಒಬ್ಬ ಶಿಶುಪಾಲ ಎದ್ದು ನಿಂತು ಬಾಯಿಗೆ ಬಂದಾಗೆ ಬೈತಾನೆ. ಕೃಷ್ಣ ತನ್ನ ಚಕ್ರವನ್ನು ಪ್ರಯೋಗ ಮಾಡಿದ್ದಾನೆ, ಶಿಶುಪಾಲನ ಶಿರಚ್ಛೇದವಾಗಿದೆ. ಅಲ್ಲಿಂದ ಒಂದು ಜ್ಯೋತಿ ಕೃಷ್ಣನ ಬಂದು ಸೇರ್ಕೊಳ್ತದೆ. ಆ ಸಂದರ್ಭದಲ್ಲಿ ಹೇಳುವಂಥ ಮಾತು ದ್ವೇಷ ಚೈದ್ಯಾದಯೋ ನೃಪಾಹ. ಅವನು ಹುಟ್ಟಿನಿಂದ ಕೃಷ್ಣ ದ್ವೇಷವನ್ನೇ ಮಾಡಿದವನು. ದ್ವೇಷ ಮಾಡಿಯೂ ಕೂಡ ಕೃಷ್ಣನ ಒಂದು ಸನ್ನಿಧಾನವನ್ನು ಹೊಂದಿದ ಅಲ್ವಾ? ನಮಗೂ ಅನಿಸುತ್ತೆ, ಹೌದು ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾರನ್ನು ದ್ವೇಷ ಮಾಡ್ತೀವೋ ನಮ್ಮ ಯಾವತ್ತುಗಳು ಅವರದ್ದೇ ಚಿಂತನೆ ಇರುತ್ತೆ. ನಮಗೆ ಉಪಕಾರ ಮಾಡಿದವರದ್ದು ನೆನಪರದ್ದು ಸ್ವಲ್ಪ ಕಮ್ಮಿ, ನಮಗೆ ಅಪಕಾರ ಮಾಡಿದವರದ್ದು ಬಹಳ ನೆನಪರುತ್ತೆ. ಅದೇ ಥರ ಆಯಿತು ಶಿಶುಪಾಲನಿಗೂ ಎಂಬುದಾಗಿ ಭಾಗವತ ಕಥೆನೇ ಹೇಳ್ತಾ ಇದೆ. ಅದೇ ತರಹ ಕಾಮಾತ್ ಗೋಪ್ಯ, ಅವರು ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ಬರೀ ಕಾಮವನ್ನು ಮಾತ್ರ ತೋರಿಸಿದ್ದು, ಆದರೂ ಕೂಡ ಅವರಿಗೆಲ್ಲ ಮೋಕ್ಷವಾಯಿತು. ಕಂಸ ಕೃಷ್ಣನ ಹೆಸರು ಹೇಳಿದ ತಕ್ಷಣ ಇನ್ನೂ ಕೃಷ್ಣ ಹುಟ್ಟಿಲ್ಲ, ಅವರವನ ಭಯ ಸೇರ್ಕೊಂಡ್ಬಿಡ್ತಂತೆ. ಆ ಭಯದಿಂದಲೇ ನನಗೆ ಮೋಕ್ಷ ಆಯಿತು ಅಂತ ಭಾಗವತ ಹೇಳುತ್ತೆ. ಆದರೆ ನಾವು ಅದಕ್ಕೆ ಹಾಗೆ ಅರ್ಥ ಮಾಡಬಾರದು. ದ್ವೇಷದಿಂದ ಮೋಕ್ಷ ಇಲ್ಲ, ಭಯದಿಂದ ಮೋಕ್ಷ ಇಲ್ಲ. ಮತ್ತೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅಲ್ಲೆಲ್ಲ ಜೀವದ್ವಯ ಅಂತ. ಕಂಸನಲ್ಲೂ ಎರಡು ಜೀವ, ಒಂದು ಸಜ್ಜೀವ, ಒಂದು ದುಷ್ಟ ಜೀವ. ಶಿಶುಪಾಲನಲ್ಲೂ ಕೂಡ ಯಾವ ಜಯ ವಿಜಯರು ಅಂತ ಹೇಳ್ತೀವೋ ಅಂತ ಸಜ್ಜೀವನ ಇದ್ದಾನೆ, ದುಷ್ಟ ಜೀವನ ಇದ್ದಾನೆ. ಆ ಜ್ಯೋತಿ ಕೃಷ್ಣನಲ್ಲಿ ಸೇರ್ಕೊಂಡಿದ್ದ ಸಜ್ಜೀವ. ಆದ್ರಿಂದಾಗಿ ದ್ವೇಷ ಮಾಡಿದ್ದು ದುಷ್ಟ ಜೀವ, ಕೃಷ್ಣನನ್ನು ಸೇರ್ಕೊಂಡಿದ್ದು ಸಜ್ಜೀವ. ಆದ್ರಿಂದಾಗಿ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಭಗವಂತನ ಒಲಿಸ್ಕೋಬೇಕು ಅಂತಾದರೆ ಭಗವಂತನ ಭಕ್ತಿಯೇ ಕಾರಣ. ಭಕ್ತಿಯಿಂದ ನಾವು ಭಗವಂತನ ಬೈದ್ರೂ ಕೂಡ ನಮ್ಮ ಅನುಗ್ರಹ ಮಾಡ್ತಾನೆ. ನಾವೇನು ಸ್ತೋತ್ರ ಮಾಡ್ತೇವೆ? ಕೃಷ್ಣನನ್ನು ಗೋಪಿ ವಸ್ತ್ರಾಪಹಾರಕ, ನೀನು ಹೆಂಗಸರ ಸೀರೆಯನ್ನು ಕದ್ದವ, ನವನೀತ ಚೋರ, ಈ ರೀತಿಯಾಗಿ ಇದೆಲ್ಲ ಲೋಕದಲ್ಲಿ ಬೈಯುವಂತಹ ಶಬ್ದಗಳು. ಆದರೆ ಇಂತಹ ಮಾತುಗಳಿಂದ ಕೃಷ್ಣನ ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಕೃಷ್ಣನ ಮೇಲೆ ಅನುಗ್ರಹ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಶಬ್ದ ಅದು ಬೈಯುವ ಶಬ್ದವಾದರೂ ಕೂಡ ಅದರ ಹಿಂದೆ ಆ ಭಗವಂತನ ಮಹಿಮೆಯ ಒಂದು ಜ್ಞಾನ ಇರುವುದರಿಂದಾಗಿ, ಭಗವಂತನ ಒಂದು ಅದ್ಭುತ ಕ್ರಿಯೆಗಳ ಒಂದು ಜ್ಞಾನ ಇರೋದ್ರಿಂದಾಗಿ ಅದು ಅನುಗ್ರಹಕ್ಕೆ ಕಾರಣವಾಗುತ್ತೆ. ಆದ್ರಿಂದಾಗಿ ನಮ್ಮ ದಾಸರೆಲ್ಲ ಹೇಳ್ತಾರೆ, ಕೃಷ್ಣನನ್ನು ಬೈತಾರೆ ಅಂದರೆ ಬೈಯುವುದಂದ್ರೆ ನಿಂದಾಸ್ತುತಿ ಅಂತ. ಅದಕ್ಕೆ ನಿಂದೆಯೂ ಸ್ತುತಿಯಾಗತ್ತೆ ಯಾವಾಗ? ಹಿಂದ್ಗಡೆ ಭಕ್ತಿ ಇದ್ದಾಗ. ಭಕ್ತಿ ಇಲ್ಲದೆ ನಿಂದೆ ಮಾಡಿದ ಸ್ತುತಿ ಆಗುವುದಿಲ್ಲ. ಅಂತ ನಿಂದಾಸ್ತುತಿ ರೂಪವಾದ ಒಂದು ಶ್ಲೋಕವನ್ನು ವಾದಿರಾಜ ಶ್ರೀಪಾದರು ಹೇಳ್ತಿದ್ದಾರೆ. ಒಬ್ಬ ಗೋಪಿಕಾ ಸ್ತ್ರೀ ಕೃಷ್ಣನನ್ನು ಬೈಕೊಂಡು ಸ್ತೋತ್ರ ಮಾಡ್ತಿದ್ದಾಳಂತೆ. ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ನಿನ್ನ ನಂಬು ಹಾಗಿಲ್ಲ, ಇವತ್ತು ನನ್ನ ಮನೆಯಲ್ಲಿರ್ತೀಯಾ, ನಾಳೆ ಇನ್ನೊಬ್ಬಳ ಮನೆಯಲ್ಲಿರ್ತೀಯ, ನೀನು ನಿನ್ನಲ್ಲಿ ಚಾಂಚಲ್ಯ ಇದೆ, ಇದೊಂದು ದೋಷ. ಮತ್ತೆ ಪೃಷ್ಠದೇಶೆ ಕಠಿಣ ಕೃತಿ, ಇಲ್ಲೇ ನನ್ನ ಜೊತೆಗೆ ಭಾರಿ ಚೆನ್ನಾಗಿ ಮಾತನಾಡ್ತೀಯ, ಆ ಕಡೆ ಹೋಗಿ ನನ್ನ ಬೈತೀಯ. ಹೀಗೆ ಯಾಕೆ ಮಾಡಿದೆ ಕೃಷ್ಣ ಅದು ಏನಾದರೂ ಕೇಳಿದ್ರೆ ಕೃಷ್ಣ ಉತ್ತರನೇ ಕೊಡುವುದಿಲ್ಲಂತೆ. ಒಂದೋ ಮುಗುಳ್ನಾಗ್ತಾನೆ, ಇಲ್ಲ ತಲೆ ಕೆಳಗೆ ಹಾಕ್ತಾನಂತೆ. ಅಧೋ ಭಕ್ತ್ರತ. ಇನ್ನು ಕೆಲವು ಸಂದರ್ಭದಲ್ಲೇ ಕೋಪವನ್ನು ತೋರಿಸ್ತೀಯ. ಇದೆಲ್ಲ ಯಾಕೆ ಕೃಷ್ಣ, ಯಾಕೆ ಮಾಡ್ತೀಯಾ ಎಂಬುದಾಗಿ ತನ್ಮೂಲಕ ವಿರಸಗಿರ ಅಂದ್ರೆ ಕೃಷ್ಣನ ಜೊತೆಗೆ ಆ ಒಂದು ಕೋಪವನ್ನು ತೋರಿಸ್ತಾ ಅವನ ನಿಂದನೆ ಮಾಡ್ತಾ ಸ್ತೋತ್ರ ಮಾಡ್ತಿದ್ದಾಳೆ. ಅಂತಹ ಮಾತಿನಿಂದಲೂ ಕೂಡ ಕೃಷ್ಣ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ
ಸ್ತೋತ್ರ ಮಾಡ್ತಿದ್ದಾರೆ. ಇದೆಲ್ಲ ಪ್ರಶ್ನೆ ರೂಪವಾಗಿದೆ. ಹೇ ಪ್ರಾಜ್ಞಮೂಲೆ ಚಾಂಚಲ್ಯಂ ಕುತಃ ಕಸ್ಮಾತ್, ನಿನಗ್ಯಾಕಿಂತ ಚಾಂಚಲ್ಯ ಬಂತು, ನಿನಗೆ ಯಾಕಿಂತ ಒಂದು ದುರ್ಬುದ್ಧಿ ಬಂತು ಎಂಬುದಾಗಿ ಕೇಳುವಂಥ ಮಾತು ಥರ ಇದೆ. ಇದಕ್ಕೆ ಇನ್ನೊಂದು ಅರ್ಥ ಇದೆ. ಈ ಶ್ಲೋಕದಲ್ಲಿ ಗುರು ಸಾರ್ವಭೌಮರು ಭಗವಂತನ ದಶಾವತಾರಗಳನ್ನು ವರ್ಣನೆ ಮಾಡಿದ್ದಾರೆ. ಪ್ರತ್ಯೇಕ ಪ್ರತ್ಯೇಕ ಶಬ್ದಗಳು ಭಗವಂತನ ಒಂದೊಂದು ರೂಪವನ್ನು ಸ್ತೋತ್ರ ಮಾಡ್ತಾ ಇದೆ. ಚಾಂಚಲ್ಯಂ, ಭಗವಂತ ಮೊದಲನೇ ರೂಪ, ಅವನ ರೂಪ ಮತ್ಸ್ಯ ರೂಪ. ಮೀನು ಇದ್ದಲ್ಲಿರುವುದಿಲ್ಲ, ಬಹಳ ಚಂಚಲವಾಗಿರುತ್ತೆ. ಅಂತ ಭಗವಂತನ ಮತ್ಸ್ಯ ರೂಪವನ್ನು ಸ್ತೋತ್ರ ಮಾಡುವಂಥ ಶಬ್ದ ಚಾಂಚಲ್ಯಂ. ಇನ್ನು ಎರಡನೇ ಶಬ್ದ ಪೃಷ್ಠದೇಶೆ ಕಠಿಣ ಕೃತಿ, ಗಟ್ಟಿ ಬೆನ್ನಿನವನು. ನಾನು ಆವಾಗಲೇ ಹೇಳಿದಾಗೆ ಆ ನಿನ್ನ ಬೆನ್ನಿನ ಮೇಲೆ ಇಡೀ ಮಂದರ ಪರ್ವತವನ್ನೇ ಎತ್ತಿಕೊಂಡು ಭಾರಿ ದೊಡ್ಡ ಕೆಲಸ ಮಾಡಿದ್ದೀಯಾ, ಕೂರ್ಮಾವತಾರದ ವರ್ಣನೆ. ಅಧೋವಕ್ತ್ರತ, ವರಾಹ ರೂಪದಿಂದ ಬಂದ ಭಗವಂತ. ವರಾಹ ಹಂದಿ ಯಾವಾಗಲೂ ಕೂಡ ತಲೆ ಕೆಳಗೆ ಹಾಕಿರುತ್ತೆ, ಕೆಳಗೆ ಹಾಕೊಂಡು ಭೂಮಿಯನ್ನು ಅಗೆಯುತ್ತಾ ಇರ್ತದೆ. ಭಗವಂತನ ವರಾಹ ರೂಪದಿಂದ ಅವತಾರ ಮಾಡಿದಾಗ ಅಧೋವಕ್ತ್ರತ, ಪಾತಾಳಕ್ಕೆ ಹೋಗಿ ಅಲ್ಲಿಂದ ಭೂಮಿಯನ್ನು ಉದ್ಧಾರ ಮಾಡಿದ. ಇನ್ನು ಕೋಪಃ, ನಾಲ್ಕನೇ ಅವತಾರ ನರಸಿಂಹ ಅವತಾರ, ಭಯಂಕರವಾದ ಕೋಪವನ್ನು ತೋರಿಸಿದ. ಇನ್ನು ವಾಮನನಾಗಿ ಬಂದವನು ಏನು ಮಾಡಿದ? ಯಾಂಚ, ಬೇಡಿದ ಕೃಷ್ಣ ಪರಮಾತ್ಮ ಭಗವಂತ. ಅವನಿಗೇನು ಬೇಡಬೇಕಾಗಿಲ್ಲ, ಆದರೂ ಕೂಡ ತನ್ನ ಭಕ್ತನಾದಂತಹ ಇಂದ್ರನಿಗೆ ಅವನ ಲೋಕವನ್ನು ಕೊಡಬೇಕೆಂಬ ಉದ್ದೇಶದಿಂದ ಬಲಿಚಕ್ರವರ್ತಿ ಹೋಗಿ ಬೇಡಿದ. ಆಮೇಲೆ ಉಪಕಾರಿಷ್ವಪಿ ಅಪಕೃತಿ, ಪರಶುರಾಮನಾಗಿ ಬಂದ. ತಂದೆ ಹೇಳಿದ ತಾಯಿಯ ತಲೆ ಕಡಿಯಂತ, ತಾಯಿ ಅಂತ ಹೇಳಿದ್ರೆ ಮಹಾ ಉಪಕಾರಿ ಅಂತ ತಾಯಿಯ ತಲೆಯನ್ನು ಕಡಿದ. ಸ್ತ್ರೀಯತ್ತೆ ಅನ್ಯ ಸ್ತ್ರೀಷು ಅವಜ್ಞಾ, ರಾಮನಾಗಿ ಅವತಾರ ಮಾಡಿದ. ಸೀತೆಯ ಅಪಹಾರವಾದಾಗ ಆ ಸೀತೆಯನ್ನು ಹುಡುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಷ್ಟೋ ಸ್ತ್ರೀಯರನ್ನು ಭಗವಂತ ನಿಗ್ರಹ ಮಾಡಿದ. ಕೃಷ್ಣಾವತಾರದಲ್ಲಿ ಚೋರತ, ನಿನಗೆ ಯಾಕೆ ಕಳ್ಳತನದ ಬುದ್ಧಿ ಬಂತು? ಚೋರ ಕೃಷ್ಣಾವತಾರವನ್ನು ಹೇಳ್ತಾ ಇದ್ದಾರೆ. ಮಾಯಿಕತ್ವಂ, ಭಗವಂತ ಬುದ್ಧನಾಗಿ ಅವತಾರ ಮಾಡಿ, ಬುದ್ಧಾವತಾರ ಅಂತ ಹೇಳೋದು ಅದು ಭಗವಂತನದೇ ಅವತಾರ. ಆದರೆ ಆದ ಉದ್ದೇಶ ಮಾತ್ರ ಜ್ಞಾನವನ್ನು ಉಪದೇಶ ಮಾಡಲಿಕ್ಕಲ್ಲ. ಯಾರು ದುಷ್ಟರಿದ್ದಾರೋ ಅವರನ್ನು ಅಂಧಂತಮಸೆ ಕರ್ಕೊಂಡು ಹೋಗಬೇಕಂತ ಸಾಧನೆಯನ್ನು ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಬುದ್ಧನಾಗಿ ಅವತಾರ ಮಾಡಿ ಸರ್ವಂ ಕ್ಷಣಿಕಂ ಅಂತ ಹೇಳಿಬಿಟ್ಟ. ಈ ರೀತಿಗೆ ಮಾಯಾವಿದ್ಯೆಯನ್ನು ಉಪದೇಶ ಮಾಡಿದಂಥ ರೂಪ. ಆಮೇಲೆ ಕಲ್ಕಿ ರೂಪ, ರೋಹಾವರೋಹವು, ಏರುವುದು ಇಳಿಯುವುದು, ಅಂದರೆ ಕುದುರೆ ಮೇಲೆ ಹತ್ತಿಕೊಂಡು ಬರುವಂಥ ಕಲ್ಕಿ ಅವತಾರ. ಈ ರೀತಿಯಾಗಿ ಇದೆಲ್ಲ ಈ ಮಾತುಗಳು ಮೇಲ್ನೋಟಕ್ಕೆ ನಿಂದನೆ ಮಾಡುವ ಹಾಗಿದ್ರೂ ಕೂಡ ವಿಚಾರ ಮಾಡಿದಾಗ ಭಗವಂತನ 10 ಅವತಾರಗಳ ಮಹಿಮೆಯನ್ನು ಕೊಂಡಾಡುವಂಥದ್ದು. ಅದಕ್ಕೆ ವಾದರಾಜರು ಹೇಳ್ತಿದ್ದಾರೆ ವಿರಸಗಿರಾಪಿ. ಅದಕ್ಕೆ ಎರಡರ್ಥ. ವಿರಸಗಿರಾಪಿ, ಗೀ ಅಂತ ಹೇಳಿದ್ರೆ ವಿರಸದ ಮಾತು ಅಂತ ಹೇಳಿದ್ರೆ ಅವನ ಮೇಲೆ ಕೋಪದಿಂದ ಆಡುವಂಥ ಮಾತು. ಇನ್ನೊಂದು ಅರ್ಥ ವಿರಸಗಿರ, ಇದು ವಾದಿರಾಜರ ಶೈಲಿ, ಅವರಿಗೆ ಮಾತ್ರ ಸಾಧ್ಯ ಇದು. ವಿರಸಗಿರ ಅಂದರೆ ಇದರಲ್ಲಿ ಮಹಾರಸ ಇದೆ, ಅದ್ಭುತ ಅರ್ಥ ಎಂಬ ರಸ ಇದೆ ಅಂತ ವಿಶಿಷ್ಟವಾದಂಥ ರಸಗರ್ಭಿತವಾದಂತಹ ಮಾತಿನಿಂದ ಭಗವಂತನ ಸ್ತೋತ್ರ ಮಾಡಿದರೆ ಭಗವಂತ ಖಂಡಿತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಅಂತಹ ಕೃಷ್ಣನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಚಿತ್ರವಾಗಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಭಗವಂತ ಈ ರೀತಿಯಾಗಿ ಉಡುಪಿ ಕ್ಷೇತ್ರದಲ್ಲಿ ನೆಲೆ ನಿಂತು ಆ ಕೃಷ್ಣ ನಮಗೆ ಮೋಕ್ಷವನ್ನೇ ಕೊಡ್ತಾನಂತೆ. ರೂಪ್ಯಾತ್ಮಕಂಚ ಭವತ ಕೃಪಯಾಗತಸ್ಯ, ಆ ಕೃಷ್ಣನ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ,
ಆ ಭಗವಂತನ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ನಮಗೆ ಐಹಿಕ ಸುಖ ಮಾತ್ರ ಅಲ್ಲ, ಮೋಕ್ಷವೂ ಸಿಗುತ್ತೆ ಅಂತ ಹೇಳಿಕೊಂಡು ಈ ಕೃಷ್ಣನ ಈ ರೂಪ್ಯ ಪೀಠದ ಒಂದು ಮಹಿಮೆಯನ್ನು ಕೊಂಡಾಡಿ ಮುಂದೆ ಇಲ್ಲೇ ಇರುವಂತಹ ಆ ಅನಂತೇಶ್ವರನನ್ನು ಸ್ತೋತ್ರ ಮಾಡ್ತಿದ್ದಾರೆ. ಮೊದಲು ಅನಂತೇಶ್ವರನಲ್ಲಿ ಯಾರು ಅಲ್ಲಿರುವಂಥದ್ದು? ನೋಡಲಿಕ್ಕೆ ಲಿಂಗಾಕಾರದಲ್ಲಿದೆ. ಅಲ್ಲಿ ನಾವು ಯಾರನ್ನು ಸ್ತೋತ್ರ ಮಾಡಬೇಕು? ಸಾಧಾರಣವಾಗಿ ಲಿಂಗಾಕಾರದಲ್ಲಿರುವಂಥದ್ದು ರುದ್ರದೇವರು, ಕೈಲಾಸಪತಿಯಾದಂತಹ ರುದ್ರದೇವರು. ಆದರೆ ಅನಂತೇಶ್ವರ ಅಥವಾ ಅನಂತಾಸನ ಅಲ್ಲಿ ಆಸನಿಧಾನಕ್ಕೆ ಹೋದಾಗ ಅಲ್ಲಿ ನಾವು ನಿಜವಾದ ಅನಂತಾಸನ ಯಾರು? ಅನಂತನ ಮೇಲೆ ಪೌಡಿಸಿದಂತಹ ಆ ನಾರಾಯಣನ ಸ್ತೋತ್ರ ಮಾಡಬೇಕು ಎಂಬ ಉದ್ದೇಶದಿಂದ ಬಹಳ ಚಮತ್ಕಾರವಾಗಿ ಆ ನಾರಾಯಣನ ಒಂದು ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಭಗವಂತ ನಾರಾಯಣ ಲಿಂಗದ ಒಳಗೆ ಪ್ರವೇಶ ಮಾಡಿದ್ದಾನೆ. ಯಾಕೋಸ್ಕರ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನಿಗಳಂತಹ ವಾದಿರಾಜ ಶ್ರೀಪಾದರು ಹೇಳ್ತಿದ್ದಾರೆ, ಅವರಿಗೆಲ್ಲ ದೇವರು ಪ್ರತಿಮೆಯ ಮೂಲಕ ಕಾಣುವುದಲ್ಲ, ಪ್ರತ್ಯಕ್ಷನೇ ಕಾಣಿಸ್ತಾ ಇರ್ತಾರೆ. ಅವರಿಗೆ ಸಾಕ್ಷಾತ್ ನಾರಾಯಣನೇ ಕಾಣಿಸ್ತಾ ಇದ್ದಾನೆ. ಅವರು ಹೇಳ್ತಾ ಇದ್ದಾರೆ, ಯಾಕೆ ನೀನು ಲಿಂಗ ಪ್ರವೇಶ ಮಾಡಿದಿ ಅಂತ ಹೇಳಿದ್ರೆ, ಶಿವ ಅಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾಂ ಪ್ರತಿ ನಿಬೋಧಯನ್ ದಯಾವಾರ ನಿಭಶೈವೀಂ ಶಿಲಾಂ ಆಶ್ರಿತ್ಯ ಶೋಭತೆ. ಭಗವಂತ ನೀನು ಅವನು ದಯಾವಾರಿನಿಭಃ, ಭಗವಂತ ಮಹಾಕರುಣಾಳು. ಅಂತಹ ಕರುಣಾ ಸಮುದ್ರನ ಅಂತಹ ನಾರಾಯಣನೇ ಆ ಅನಂತೇಶ್ವರದಲ್ಲಿರುವಂತಹ ಲಿಂಗದ ಒಳಗೆ ಸನ್ನಿಹಿತನಾಗಿದ್ದಾನೆ. ಯಾಕೋಸ್ಕರ ಸನ್ನಿಹಿತನಾದ ಅಂತ ಹೇಳಿದ್ರೆ, ಎಲ್ಲೇ ರುದ್ರ ದೇವಸ್ಥಾನಕ್ಕೆ ಹೋದಾಗ ಅಥವಾ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಇಟ್ಕೋಬೇಕು, ರುದ್ರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ರುದ್ರದೇವರಿಗೆ ನಮಸ್ಕಾರ ಅಂತಲ್ಲ, ರುದ್ರನ ಒಳಗೆ ಆ ಭಗವಂತ ಇದ್ದಾನೆ. ಶಿವ ಅಂತರ್ಯಾಮಿತಾಂ ಸ್ವೀಯಾಂ ಪ್ರತಿನಿಬೋಧಯನ್, ನಾನು ಶಿವರೂಪಿ ಶಿವೇ ಸ್ಥಿತಃ ಅಂತ, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಶಾಸ್ತ್ರ ಹೇಳುತ್ತೆ. ಬ್ರಹ್ಮದೇವರೊಳಗೆ ಬ್ರಹ್ಮರೂಪದಲ್ಲಿ ಭಗವಂತ ಇದ್ದಾನೆ, ರುದ್ರದೇವರೊಳಗೆ ರುದ್ರರೂಪದಲ್ಲಿದ್ದಾನೆ, ಗಣಪತಿಯ ಒಳಗೆ ವಿಶ್ವಂಬರನಾಗಿದ್ದಾನೆ, ಸ್ಕಂದನ ಒಳಗೆ ಅಲ್ಲೊಂದು ರೂಪದಲ್ಲಿದ್ದಾನೆ, ಪ್ರದ್ಯುಮ್ನಾಗಿದ್ದಾನೆ. ಈ ರೀತಿಯಾಗಿ ಆಯಾಯ ದೇವತೆಗಳ ಒಳಗೆ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಎಂಬುದನ್ನು ತನ್ನ ಭಕ್ತರಿಗೆ ತಿಳಿಸಿಕೊಡಬೇಕಾಗಿದೆ. ಆ ಒಂದು ಉದ್ದೇಶದಿಂದ ಭಗವಂತ ಇಲ್ಲಿ ಆ ಒಂದು ಲಿಂಗದ ಒಳಗೆ ಶೈವೀಂ ಶಿಲಾಂ, ವಾಸ್ತವವಾಗಿ ಲಿಂಗ ಅಂತ ಹೇಳೋದು ಅದು ರುದ್ರದೇವರ ಒಂದು ಪ್ರತೀಕ. ನಮಗೆಲ್ಲ ಒಂದು ತರಹದ ಒಂದು ಜ್ಞಾನ ಇದೆ. ಆದರೆ ಇಲ್ಲಿ ಮಾತ್ರ ಆ ರುದ್ರನ ಪ್ರತಿಮೆಯಾದಂತಹ ಲಿಂಗದಲ್ಲಿ ನಾವು ಯಾರನ್ನು ಆರಾಧನೆ ಮಾಡಬೇಕು, ಯಾರನ್ನು ನಾವು ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣನ್ನೇ ಸ್ತೋತ್ರ ಮಾಡಬೇಕು. ಅದಕ್ಕೋಸ್ಕರ ಇದಕ್ಕೆ ಹೆಸರು ಅನಂತಾಸನ ಅಂತ. ಯಾಕಂತ ಹೇಳಿದ್ರೆ ರುದ್ರನು ಯಾವತ್ತೂ ಕೂಡ ಅನಂತಾಸನ ಆಗೇ ಇಲ್ಲ. ಅವನು ಅನಂತೇಶ್ವರನೂ ಅಲ್ಲವನು ರುದ್ರ. ಅನಂತನಿಗೆ ಈಶ್ವರ ಯಾರು? ಅನಂತ ಅಂತ ಹೇಳಿದ್ರೆ ಶೇಷದೇವರು. ಶೇಷದೇವರಿಗೂ ಸ್ವಾಮಿ ಯಾರು ಅಂತ ಹೇಳಿದ್ರೆ ನಾರಾಯಣ ಮಾತ್ರ. ರುದ್ರದೇವರು ಶೇಷದೇವರ ಸ್ವಾಮಿ ಅಲ್ಲ. ರುದ್ರದೇವರು ಮುಂದೆ ಶೇಷ ಪದವಿಗೆ ಬರುವವರು, ಅದನ್ನು ವಾದರಾಜ ಮುಂದೆ ಹೇಳ್ತಾರೆ. ಅದೇ ಥರ ಅನಂತಾಸನ, ಎರಡು ಹೆಸರಿದೆ, ಅನಂತೇಶ್ವರ ಅನಂತಾಸನ ಅಂತ. ಅನಂತಾಸನ ಅಂದ್ರಂತೂ ಸಾಕ್ಷಾತ್ ನಾರಾಯಣನೇ, ಅನಂತನ ಮೇಲೆ ಪೌಡಿಸಿದವನು, ಅನಂತನನ್ನೇ ಆಸನವಾಗಿಟ್ಟುಕೊಂಡವನು ಸಾಕ್ಷಾತ್ ನಾರಾಯಣ. ಅದರಿಂದಾಗಿ ಎಲ್ಲೋ ಕೂಡ ನಾವು ಅನೇಕ ಕಡೆ ನೋಡ್ತೀವಿ, ಯಾವ ದುರ್ಗಾ ಕ್ಷೇತ್ರ ಅಂತ ನೋಡ್ತೀವಿ ನಾವು ಕೆಲವು ಕಡೆಯಲ್ಲೆಲ್ಲ. ದುರ್ಗಾ ಕ್ಷೇತ್ರದಲ್ಲೂ ಕೂಡ ಮೂಲ ಬಿಂಬ ಲಿಂಗಾಕಾರದಲ್ಲಿ ಇರುತ್ತೆ. ಅದರಿಂದಾಗಿ ಆಕಾರ ನೋಡಿದ ತಕ್ಷಣ ಇದು ರುದ್ರ ನಾವು ಆರಾಧನೆ ಮಾಡಬಾರ್ದು. ಅದರೊಂದು ಮಹತ್ವ ತಿಳ್ಕೊಂಡು, ಜ್ಞಾನಿಗಳ ಮೂಲಕ ತಿಳ್ಕೊಂಡು ನಾವು ಆರಾಧನೆ ಮಾಡಬೇಕು. ಅದನ್ನು ವಾದಿರಾಜ ಶ್ರೀಪಾದರು ತೋರಿಸಿದ್ದಾರೆ. ಇಲ್ಲಿರುವಂಥವನು ಸಾಕ್ಷಾತ್ ನಾರಾಯಣ. ಅದು ಸಾಕ್ಷಾತ್ ಪರಶುರಾಮ ದೇವರೇ ಲಿಂಗಾಕಾರದಲ್ಲಿ ಅಲ್ಲಿ ಪ್ರಾದುರ್ಭವಿಸಿದ್ದಂತೆ. ರಾಮಭೋಜ ರಾಜ ಅಂತ ಒಬ್ಬ ಇದ್ದ. ಅವನು ಅಶ್ವಮೇಧ ಯಾಗ ಮಾಡಬೇಕು ಅಂತ
ಭೂಮಿಯನ್ನು ಶುದ್ಧ ಮಾಡಲಿಕ್ಕೆ ತಾನೇ ಸ್ವತಃ ನೇಗಿಲಿಂದ ಉಳಬೇಕಾದ್ರೆ ಒಂದು ಸರ್ಪ ಸತ್ತು ಹೋಯ್ತಂತೆ. ಅಯ್ಯೋ, ಸರ್ಪ ಸತ್ತು ಹೋಯಿತು, ಇದು ದೊಡ್ಡ ಪಾಪ, ಇದು ದೋಷ ಇದು ಅಂತ ಹೇಳ್ಕೊಂಡು ಅವನು ನಾರಾಯಣನ ಪ್ರಾರ್ಥನೆ ಮಾಡಿದಾಗ, ಪರಶುರಾಮ ದೇವರನ್ನು ಪ್ರಾರ್ಥನೆ ಮಾಡಿದಾಗ, ವಾಸ್ತವವಾಗಿ ಅದು ಸರ್ಪ ನಿಜವಾದ ಸರ್ಪ ಅಲ್ಲ, ಅದೊಬ್ಬ ದೈತ್ಯ. ಪರಶುರಾಮ ದೇವರು ಅವನಿಗೆ ಆಶ್ವಾಸನೆ ಕೊಡ್ತಾನೆ, ನೀನೇನು ತಪ್ಪು ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದಿ ಅಂತ. ಆದರೂ ಕೂಡ ಅವನಿಗೊಂದು ಪಾಪ ಪ್ರಜ್ಞೆ ಯಾವ ರೀತಿಗೆ ಧರ್ಮರಾಜನಿಗೆ ಬಂತಲ್ವಾ. ಕೃಷ್ಣ ಹೇಳಿದ್ರೂ ಕೂಡ ಅವನಿಗೆ ಪಾಪ ಪ್ರಜ್ಞೆ ಹೋಗಿಲ್ಲ, ಅದೇ ಥರ ಇವನಿಗೂ ಕೂಡ ಪಾಪ ಪ್ರಜ್ಞೆ ಬಂತು. ಸರಿ, ಹಾಗಾದ್ರೆ ಅದಕ್ಕೊಂದು ಕೆಲಸ ಮಾಡು. ಏನು ಮಾಡು ಅಂತ ಹೇಳಿದ್ರೆ, 4 ನಾಗಾಲಯಗಳನ್ನು ಪ್ರತಿಷ್ಠೆ ಮಾಡು, ಆ ಒಂದು ಬೆಳ್ಳಿ ಪೀಠವನ್ನು ರಚನೆ ಮಾಡಿ ಅದರಲ್ಲಿ 4 ಮೂಲೆ ನಾಗಾಲಯವನ್ನು ಪ್ರತಿಷ್ಠೆ ಮಾಡಿ ನಾಗನನ್ನು ಆರಾಧನೆ ಮಾಡು. ಆ ಪೀಠದಲ್ಲಿ ನಾನು ಅವತಾರ ಮಾಡ್ತೀನಿ, ಲಿಂಗರೂಪದಲ್ಲಿ ಅವತಾರ ಮಾಡ್ತೀನಿ ಎಂಬುದಾಗಿ ರಾಮಭೋಜ ರಾಜನಿಗೆ ಹಿಂದೆ ಪರಶುರಾಮ ದೇವರು ಆದೇಶ ಕೊಟ್ಟಿದ್ರಂತೆ. ಅದೇ ಇದು ರೂಪ್ಯ ಪೀಠ ಅಂತ. ಆ ರಾಮಭೋಜ ರಾಜ ರಚನೆ ಮಾಡಿದಂತಹ ಬೆಳ್ಳಿಯ ಪೀಠನೇ ಈ ಒಂದು ಕ್ಷೇತ್ರ. ಅದಕ್ಕೆ 4 ಮೂಲೆಯಲ್ಲಿ 4 ಸ್ಕಂದಾಲಯಗಳಿದೆ. ಮುಚ್ಚಿರ್ಕೋಡು, ಮಾಂಗೋಡು, ಈ ರೀತಿಯಾಗಿ 4 ಕ್ಷೇತ್ರಗಳಿದೆ. ಇಂತಹ ಕ್ಷೇತ್ರದಲ್ಲಿ ಪರಶುರಾಮ ದೇವರು ಹೇಳಿದ್ರು, ನಾನು ಮುಂದೆ ಲಿಂಗರೂಪದಲ್ಲಿ ಅವತಾರ ಮಾಡ್ತೀನಿ. ಇದಕ್ಕೊಂದು ಕಥೆ ಇದೆ. ಭಗವಂತ ರುದ್ರದೇವರಿಂದ ಮಾತು ಕೊಟ್ಟಿದ್ದಂತೆ. ರುದ್ರದೇವರು ಪ್ರಾರ್ಥನೆ ಮಾಡಿದಾಗ ಅವರ ಅಪೇಕ್ಷೆ ಮೇರೆಗೆ ನಾನು ಲಿಂಗರೂಪದಲ್ಲಿ ಅವತಾರ ಮಾಡ್ತೇನೆ ಎಂಬುದಾಗಿ ಭಗವಂತ ಅವನಿಗೆ ರುದ್ರದೇವರಿಗೆ ಅನುಗ್ರಹ ಮಾಡಿದ್ದ. ಆ ಪ್ರಕಾರವಾಗಿ ಇಲ್ಲಿ ಇರುವಂಥದ್ದು ಸಾಕ್ಷಾತ್ ಭಗವಂತನೇ ಲಿಂಗರೂಪದಲ್ಲಿ. ಇನ್ನೊಂದು ಕತೆ ಬರುತ್ತೆ ಪುರಾಣದಲ್ಲಿ. ಒಬ್ಬ ಬ್ರಾಹ್ಮಣ ತನಗೆ ಮಕ್ಕಳಾಗಬೇಕು ಅಂತ ನಾರಾಯಣನನ್ನು ತಪಸ್ಸು ಮಾಡ್ತಾ ಇದ್ದ, ಸೇವೆ ಮಾಡ್ತಾ ಇದ್ದ. ಒಂದು ದಿವಸ ಆ ಭಗವಂತ ಅವನ ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾನಂತೆ. ಅನಂತನ ಮೇಲೆ ಪವಡಿಸಿದಂತಹ ಭಗವಂತನ ದಿವ್ಯವಂತ ರೂಪ ಸ್ವಪ್ನದಲ್ಲಿ ಕಂಡಿದೆ. ಅಂತಹ ಅನಂತಾಸನ ಆ ಬ್ರಾಹ್ಮಣನಿಗೆ ಆದೇಶ ಕೊಟ್ಟಿದ್ದಾನೆ, ಇಲ್ಲೇ ಪಕ್ಕದಲ್ಲಿರುವಂತಹ ಆ ನಾಗನ ಪೀಠ, ಆ ಹಿಂದೆ ಹೇಳಿದಂತಹ ರಾಮಭೋಜರಾಜ ನಿರ್ಮಾಣ ಮಾಡಿದಂತಹ ನಾಗಪೀಠದಲ್ಲಿ ನನ್ನನ್ನು ಆರಾಧನೆ ಮಾಡು, ಅದಕ್ಕೆ ಅಭಿಷೇಕಾದಿಗಳು ಮಾಡು, ನಾನಲ್ಲಿ ಪ್ರಾದುರ್ಭಾವವಾಗ್ತೇನೆ ಎಂಬುದಾಗಿ ಸ್ವಪ್ನದಲ್ಲಿ ಆದೇಶ ಕೊಟ್ಟ ಪ್ರಕಾರ ಆ ಬ್ರಾಹ್ಮಣನ ಒಂದು ಅಪೇಕ್ಷೆಯನ್ನು ಈಡೇರಿಸಲಿಕ್ಕೋಸ್ಕರ ಸಾಕ್ಷಾತ್ ಭಗವಂತನೇ ಈ ಲಿಂಗ ರೂಪದಲ್ಲಿ ಪ್ರಾದುರ್ಭಾವಗೊಂಡಿದ್ದಾನೆ. ಆದ್ರಿಂದಾಗಿ ಇದು ರುದ್ರಲಿಂಗ ಅಲ್ಲ, ಇಲ್ಲಿರುವಂಥದ್ದು ಸಾಕ್ಷಾತ್ ನಾರಾಯಣನೇ, ಅನಂತಾಸನನೇ ಇರುವಂಥದ್ದು ಎಂಬುದನ್ನು ಸಕಾರಣವಾಗಿ ವಾದಿರಾಜರು ಸಮರ್ಥನೆ ಮಾಡ್ತಿದ್ದಾರೆ. ಅವರು ಇನ್ನೊಂದು ಕಾರಣ ಕೊಡ್ತಾರೆ. ಹಾಗಾದರೆ ಯಾಕೆ ಭಗವಂತ ಲಿಂಗರೂಪದಲ್ಲಿ ಅವತಾರ ಮಾಡೋದು? ಒಂದು ರುದ್ರದೇವರಿಗೆ ವರ ಕೊಟ್ಟಿದ್ದ, ಆ ಪ್ರಕಾರ ಅದು ಆಯಿತು. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ರುದ್ರದೇವರು ಅಂತ ಹೇಳಿದ್ರೆ ಮುಂದೆ ಶೇಷದೇವರಾಗಿ ಆಗುವವರು. ಯಾವ ರೀತಿಯಾಗಿ ವಾದಿರಾಜರ ಮುಂದೆ ಬ್ರಹ್ಮ ಪದವಿಗೆ ಬರುವಂಥವರು, ವಾಯುಪಟ್ಟಕ್ಕೆ ಬರುವವರು, ಆಮೇಲೆ ಈಗಿನ ಇರುವಂತಹ ವಾಯುದೇವರು ಮುಂದೆ ಬ್ರಹ್ಮ ಪದವಿಗೆ ಬರುವಂಥವರು. ಅಂದರೆ ಅದೊಂದು ಕಕ್ಷೆಗಳು. ಆ ಕಕ್ಷೆಯಲ್ಲಿ ಬರಲಿಕ್ಕೆ ಆ ದೇವತಾ ವರ್ಗಗಳಿರ್ತವೆ. ಅದೇ ತರಹ ಶೇಷ ಅಂತ ಹೇಳೋದು ದೇವತೆಯಲ್ಲಿ ದೇವತಾ ಪದವಿಯ ಹೆಸರು. ಈಗಿರುವಂತಹ ಶೇಷದೇವರು ಅಂತ ಹೇಳಿದ್ರೆ ಹಿಂದೆ ರುದ್ರದೇವರಾಗಿದ್ದವರು. ಈಗಿರುವಂಥ ರುದ್ರದೇವರ ಮುಂದೆ ಶೇಷ ಪದವಿಗೂ ಹೋಗುವವರು. ಅದನ್ನು ತಿಳಿಸಬೇಕಾಗಿದೆ. ಅದಕ್ಕೋಸ್ಕರನೇ ಭಗವಂತ ಇಲ್ಲಿ ಅನಂತಾಸನ ಎಂಬ ಹೆಸರಿನಿಂದ ಲಿಂಗದ ಒಳಗೆ ಸನ್ನಿಹಿತನಾಗಿದ್ದಾನೆ. ಏನು ಕಾರಣ, ಏನು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, ಇದೇ ರುದ್ರದೇವರು ನನ್ನ ಆಸನ ಆಗ್ತಾನೆ ಮುಂದೆ, ಇದೇ ರುದ್ರದೇವರು ಶೇಷನಾಗ್ತಾನೆ. ಈಶಸ್ಯ ಅಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ನಾಂ ಲಿಂಗಶಿಲಾಂ ಹರಿಹಿ. ಈ ಒಂದು ವಿಷಯವನ್ನು ತಿಳಿಸಲಿಕ್ಕೋಸ್ಕರ ಈ ಈಶನೇ ಮುಂದೆ ಅಹೀಶನಾಗ್ತಾನೆ. ಅಹೀಶ ಅಂದರೆ ಶೇಷದೇವರು ಅಂತ ಅರ್ಥ. ರುದ್ರದೇವರೇ ಶೇಷದೇವರಾಗ್ತಾರೆ ಎಂಬ ಒಂದು ತತ್ವವನ್ನು ಹೇಳಲಿಕ್ಕೋಸ್ಕರ ಭಗವಂತ ಇಲ್ಲಿ ಲಿಂಗರೂಪದಲ್ಲಿ ಪ್ರಾದುರ್ಭಾವನಾಗಿದ್ದಾನೆ. ಅದೇ ಅನಂತಾಸನ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ. ಈ ರೀತಿಯಾಗಿ ದಿವ್ಯವಾದಂತಹ ಉಡುಪಿ ಕ್ಷೇತ್ರ, ಕೃಷ್ಣ, ಮಧ್ವ ಸರೋವರ, ಅನಂತೇಶ್ವರನನ್ನು ಸ್ತೋತ್ರ ಮಾಡಿದಂತಹ ವಾದಿರಾಜ ಶ್ರೀಪಾದರು
ಪಕ್ಕದಲ್ಲಿರುವಂತಹ ಆಚಾರ್ಯರ ಜನ್ಮಭೂಮಿಯಾದಂತಹ ಪಾಜಕ ಕ್ಷೇತ್ರವನ್ನು ಮಹಿಮೆಯನ್ನು ಹೇಳ್ತಿದ್ದಾರೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವಾತರತ ಉತ್ಸುಕ. ಪಾಜಕ ಕ್ಷೇತ್ರ ಅದು ದಿವ್ಯವಾದಂತಹ ಕ್ಷೇತ್ರ. ಯಾಕೆಂದರೆ ಎರಡು ಕಾರಣ. ಒಂದನೇದಾಗಿ ಈ ಒಂದು ಕ್ಷೇತ್ರದಲ್ಲಿ ನೀರಿನ ಅಭಾವ ಉಂಟಾದಾಗ ಪರಶುರಾಮ ದೇವರು 4 ತೀರ್ಥವನ್ನು ನಿರ್ಮಾಣ ಮಾಡಿದ್ರಂತೆ. ತಾವು ನಿಂತಲ್ಲೇ ಇದ್ದುಕೊಂಡು ತಮ್ಮ ಕೈಯಲ್ಲಿದ್ದಂತಹ ಶಸ್ತ್ರವನ್ನು ಬಿಸಾಕಿ 4 ಕಡೆ ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ. ಆ ತೀರ್ಥಗಳಲ್ಲಿ ಇವತ್ತಿಗೂ ಕೂಡ ಎಷ್ಟು ಬಿಸಿಲುಗಾಲದಲ್ಲೂ ಕೂಡ ನೀರು ಬತ್ತುವುದಿಲ್ಲ. ಆದ್ರಿಂದಾಗಲೇ ಅದಕ್ಕೆ ಆ ಕ್ಷೇತ್ರಕ್ಕೆ ಪಾಜಕ ಅಂತ ಹೆಸರು ಬಂತು. ನಾರಾಯಣ ಪಂಡಿತರು ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಏನು ಪಾಜಕ ಅಂದರೆ, ಅಲ್ಲಿ ಆ ಯೋಗ ವಿಭಾಗ ಮಾಡಬೇಕು. ಪ ಅಜ ಕ. ಪ ಅಂತ ಹೇಳಿದ್ರೆ ಪಾತೀತಿ ಪಹ, ರಕ್ಷಣೆ ಮಾಡುವವನು. ಅದನ್ನು ನಾರಾಯಣ ಪಂಡಿತರು ಹೇಳಬೇಕಾದ್ರೆ ವಿಶ್ವಪ ಅಂತ ಹೇಳಿದರು. ಭಗವಂತ ಇಡೀ ಬ್ರಹ್ಮಾಂಡವನ್ನೇ ರಕ್ಷಣೆ ಮಾಡುವಂಥವನು, ವಿಶ್ವವನ್ನೇ ರಕ್ಷಣೆ ಅಂತಹ ಭಗವಂತ ಅವನು ಅಜ. ಅವನಿಗೆ ಜನ್ಮ ಎಂಬುದು ಇಲ್ಲ. ನಜಾಯತೆ, ಅವನಿಗೆ ಉತ್ಪತ್ತಿ ಇಲ್ಲ. ಅದರಿಂದ ಅವನು ಅಜ. ಇಡೀ ಜಗತ್ತು ರಕ್ಷಣೆ ಮಾಡುವಂತಹ ಹುಟ್ಟಿಲ್ಲದಂತಹ ಭಗವಂತನಿಂದ ಯಾವ ಕ್ಷೇತ್ರದಲ್ಲಿ ಕ ಅಂತ ಹೇಳಿದ್ರೆ ನೀರು ಅಂತ ಅರ್ಥ, ಅಂತಹ ನೀರು ಸೃಷ್ಟಿಯಾಯಿತೋ ಅಂತಹ ಕ್ಷೇತ್ರನೇ ಪಾಜಕ. ಅರ್ಥಾತ್ ಜಗತ್ತನ್ನೇ ರಕ್ಷಣೆ ಮಾಡುವಂತಹ ಆ ಪರಶುರಾಮ ದೇವರ ಪರಮಾನುಗ್ರಹಕ್ಕೆ ಪಾತ್ರವಾದಂತಹ ಕ್ಷೇತ್ರ ಪವಿತ್ರವಾದಂತಹ ಪಾಜಕ. ಇದು ಒಂದು ಕಾರಣ ಆ ಪಾಜಕದ ಪಾವಿತ್ರ್ಯಕ್ಕೆ. ಇನ್ನೊಂದು ಕಾರಣ, ಸಾಕ್ಷಾತ್ ಸತ್ಯಲೋಕೇಶ್ವರ, ಸಾಕ್ಷಾತ್ ಪ್ರಾಣದೇವರೇ ಭಗವಂತನ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಉತ್ಸುಕರಾಗಿ ಉತ್ಸಾಹದಿಂದ ಅವತಾರ ಮಾಡಿದಂತಹ ಕ್ಷೇತ್ರ ಪಾಜಕ ಕ್ಷೇತ್ರ. ಲೋಕದಲ್ಲೆಲ್ಲ ಅಜ್ಞಾನ ಎಂಬ ಒಂದು ಕತ್ತಲು ಮುಸುಕಿರಬೇಕಾದ್ರೆ ದೇವತೆಗಳ ಪ್ರಾರ್ಥನೆ ಮೇರೆಗೆ ಭಗವಂತ ಪ್ರಾಣದೇವರಿಗೆ ಆದೇಶ ಕೊಡ್ತಾನಂತೆ. ನಾರಾಯಣದಾಚಾರ್ಯರು ಹೇಳ್ತಾರೆ, ಬೇರೆಲ್ಲ ಕಾಲದಲ್ಲಿ ಬೇರೆಲ್ಲ ಯುಗದಲ್ಲಿ ಭಗವಂತ ತಾನೇ ಅವತಾರ ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳ್ಕೋ ಪ್ರಕಾರ ಭಗವಂತನೇ ಸ್ವತಃ ಅವತಾರ ಮಾಡ್ತಾನೆ. ಆದರೆ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ. ಅವನಿಗೊಂದು ಹೆಸರಿದೆ ಅಂತೆ, ತ್ರಿಯುಗಹೂತಿ. ಕೃತ, ತ್ರೇತರ, ದ್ವಾಪರ ಈ 3 ಯುಗದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಕೂಡ ಇವಾಗಲ್ಲ, ಅದು ಕೊನೆಗಾಗುವಂತ. ಆದ್ರಿಂದಾಗಿ ಇವಾಗ ಯಾರಾದರೂ ಕಲ್ಕಿ ಅವತಾರ ಆಗಿದೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕೆ ಇಲ್ಲ. ಯಾಕೆ? ಇನ್ನು ಕಲಿಯುಗದ ಪ್ರಥಮ ಪಾದದಲ್ಲಿದ್ದೀವಿ ನಾವು. ಆದ್ರಿಂದಾಗಿ ಕಲಿಯುಗದಲ್ಲಿ ತನಗೆ ಅವತಾರ ಇಲ್ಲ. ಆದ್ರಿಂದಾಗಿ ಅವನದೇ ಭಗವಂತನ ಸಂಕಲ್ಪ. ಭಗವಂತನ ಅವತಾರ ಇಲ್ಲ ಅಂದರೆ ಯಾವುದೋ ಒಂದು ವಿಧಿಯಿಂದಾಗಿ ಹಾಗೆ ಮಾಡ್ಕೊಂಡಿದ್ದಲ್ಲ, ಅವನದೇ ಸಂಕಲ್ಪ. ಹಾಗಾದರೆ ಮುಂದೆ ಯಾರು ಅಂತ ಹೇಳಿದ್ರೆ ಬ್ರಹ್ಮದೇವರನ್ನು ಕಳಿಸೋಣ ಅಂತ ಹೇಳಿದ್ರೆ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಮತ್ತೆ ಯಾರು ಸಮರ್ಥವಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರಿಗೆ ಭಗವಂತನೇ ಕಂಡಿದ್ದು ಪ್ರಾಣದೇವರು. ಪ್ರಾಣದೇವರನ್ನು ನೋಡಿ ಆದೇಶ ಕೊಟ್ಟಿದ್ದಾನೆ ಭಗವಂತ, ನಾನು ಮಾಡಬೇಕಂತ ಕೆಲಸವನ್ನು ನೀನು ಮಾಡಿ ಬಾ. ಪ್ರಾಣದೇವರು ಬಹಳ ಸಂತೋಷ ಆಯ್ತಂತೆ. ಯಾಕಂತ ಹೇಳಿದ್ರೆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಸದಾ ಉತ್ಸುಕರಾಗಿರುವಂತಹ ಪ್ರಾಣದೇವರು ಬಹಳ ಸಂತೋಷದಿಂದ, ಬಹಳ ಆನಂದದಿಂದ, ಉತ್ಸಾಹದಿಂದ ಯಾವ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದಾರೋ ಅಂತ ಕ್ಷೇತ್ರ ಪರಮ ಪವಿತ್ರವಾದದ್ದು. ಅದಕ್ಕೆ ವಾದರಾಜ ಉದ್ಗಾರ ಮಾಡ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ.
ಇಷ್ಟೆಲ್ಲ ತಿಳುವಳಿಕೆ ಬಂದ ಮೇಲೆ ಯಾರು ತಾನೇ ಪಾಜಕಕ್ಕೆ ಹೋಗದೇ ಇರ್ತಾರೆ? ಯಾಕೆ ಅದರ ಮಹತ್ವ ಅಷ್ಟೊಂದಿದೆ. ಆದ್ದರಿಂದಾಗಿ ಅವಶ್ಯವಾಗಿ ನಾವು ಪಾಜಕಕ್ಕೆ ಪಾಜಕವನ್ನು ಸಂದರ್ಶನ ಮಾಡಲೇಬೇಕು. ಯಾಕೆಂದರೆ ಸಾಕ್ಷಾತ್ ಪರಶುರಾಮ ದೇವರ ಸನ್ನಿಧಾನ ಇದೆ. ಸಾಕ್ಷಾತ್ ಪ್ರಾಣದೇವರೇ ಮಧ್ವರಾಗಿ ಅವತಾರ ಮಾಡಿದಂತಹ ಕ್ಷೇತ್ರ. ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವಾತರತೆ ಉತ್ಸುಕಃ. ಅಂತಹ ಆ ಕ್ಷೇತ್ರದಲ್ಲಿ ಮತ್ತೇನಿದೆ ಅಂತ ಹೇಳಿದ್ರೆ, ಹಿಂದೆ ಹೇಳಿದ ಪ್ರಕಾರ 4 ತೀರ್ಥಗಳಿದೆ. ಒಟ್ಟಿಗೆ 5 ತೀರ್ಥ, ಮಧ್ವ ತೀರ್ಥವನ್ನು ಸೇರಿಸಿ 5 ತೀರ್ಥ. ಸಾಕ್ಷಾ ಪರಶುರಾಮ ದೇವರಿಂದ ನಿರ್ಮಿತವಾದಂತಹ 4 ತೀರ್ಥಗಳಿದೆ. ಪರಶ್ವದ ಧನುರ್ಭಾಣ ಗದಾ ತೀರ್ಥೋಪಶೋಭಿತೆ ಗಿರೋವ್ಯತ್ರ ಸುತಪ್ರೇಮಣ ಇವಾಸ್ತೆ ನಿತ್ಯಂ ಹರಿಸ್ವತ. ಇನ್ನೊಂದು ಕಾರಣ ಕೊಡ್ತಾರೆ. ಆ ಪಾಜಕ ಕ್ಷೇತ್ರದಲ್ಲಿ 4 ತೀರ್ಥ ಇದೆ. ಒಂದು ಪರಶು ತೀರ್ಥ, ಆ ಪರಶುರಾಮ ಕೈಲಿದ್ದಂತಹ ಕೊಡಲಿಯಿಂದ ನಿರ್ಮಿತವಾದಂಥ ಒಂದು ತೀರ್ಥ ಪರಶು ತೀರ್ಥ. ಇನ್ನು ಧನು ತೀರ್ಥ, ಧನು ಅಂದರೆ ಬಿಲ್ಲು ಆಕಾರದಲ್ಲಿ ಒಂದು ತೀರ್ಥ ಇದೆ. ಬಾಣತೀರ್ಥ, ಗದಾ ತೀರ್ಥ. ಇಂತಹ ತೀರ್ಥ ಅದು. ಯಾಕೆಂದರೆ ತೀರ್ಥಕ್ಷೇತ್ರವನ್ನು ವರ್ಣನೆ ಮಾಡುವಂತಹ ಗ್ರಂಥ ಇದೆ, ಅದನ್ನು ತೀರ್ಥ ಸ್ತೋತ್ರ ಮಾಡ್ತಿದ್ದಾರೆ. ಇಂತಹ ಪವಿತ್ರವಾದಂತಹ ಆ 4 ತೀರ್ಥಗಳು ಆ ಕ್ಷೇತ್ರದಲ್ಲಿದೆ. ಅಷ್ಟೇ ಅಲ್ಲ, ಸಾಕ್ಷಾತ್ ಜಗನ್ಮಾತೆಯಾದಂತಹ ದುರ್ಗಾದೇವಿ ಆ ಗಿರಿಯ ಮೇಲೆ ನೆಲೆಸಿದ್ದಾಳೆ. ದುರ್ಗಾದೇವಿ ಮೊದಲೇ ಹೋಗಿದ್ಲಂತೆ. ಆಚಾರ್ಯರ ಅವತಾರಕ್ಕಿಂತ ಮೊದಲೇನೆ ಸಾಕ್ಷಾತ್ ಪರಶುರಾಮ ದೇವರೇ ತಮ್ಮ ಪತ್ನಿಯಾದ ದುರ್ಗೆಯನ್ನು ಪ್ರತಿಷ್ಠೆ ಮಾಡಿದ್ದಂತೆ. ಈ ಕಥೆ ಎಲ್ಲೂ ಬೇರೆ ಎಲ್ಲೂ ಇಲ್ಲ. ಸಾಕ್ಷಾತ್ ನಾರಾಯಣನೇ ಲಕ್ಷ್ಮಿಯನ್ನು ಪ್ರತಿಷ್ಠೆ ಮಾಡಿದಂತಹ ಒಂದು ಕ್ಷೇತ್ರ ಎಲ್ಲೂ ಸಿಗುವುದಿಲ್ಲ. ಅದು ಪಾಜಕದಲ್ಲಿ ಸಿಗುತ್ತೆ. ಸಾಕ್ಷಾತ್ ಪರಶುರಾಮ ದೇವರೇ ತನ್ನ ಪ್ರಿಯ ಪತ್ನಿಯಾದಂತಹ ದುರ್ಗೆಯನ್ನು ಪ್ರತಿಷ್ಠೆ ಮಾಡಿದಂತಹ ಕ್ಷೇತ್ರ ದುರ್ಗಾ ಕ್ಷೇತ್ರ. ಅದೇ ಕುಂಜಾರಗಿರಿ. ಆ ಗಿರಿಯ ಮೇಲೆ ಆ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದೆ ದುರ್ಗಾ ರೂಪದಲ್ಲಿ. ಯಾಕೆ ಬಂದಿದ್ದಾಳೆ ಅಂತ ಹೇಳಿದ್ರೆ, ತಾಯಿಗೆ ಮಗುವಿನ ಮೇಲೆ ಬಹಳ ಪ್ರೀತಿ. ಮಗು ಎಲ್ಲಿ ಹೋಗುತ್ತೋ ಅದರ ಹಿಂದೆನೇ ಹೋಗ್ತಾಳೆ. ಮಗುವಿನ ರಕ್ಷಣೆ ಸದಾ ಮಾಡ್ತಾ ಇರ್ತಾಳೆ. ಈ ತಾಯಿಯು ಕೂಡ ಹಾಗೆ. ಮುಂದೆ ನನ್ನ ಅತ್ಯಂತ ಪ್ರಿಯನಾದಂತಹ ಮಗ ಪ್ರಾಣನ ಇಲ್ಲಿಗೆ ಬರ್ತಾನೆ, ಅವನ ರಕ್ಷಣೆ ಮಾಡಲಿಕ್ಕೆ ನಾನು ಇಲ್ಲಿ ಇರಬೇಕು ಎಂಬ ಒಂದು ಉದ್ದೇಶದಿಂದ ಸುತಪ್ರೇಮಣ ಇವ. ಸುಮುದ್ರದಲ್ಲಿ ನಾರಾಯಣದೇವರು ಅದನ್ನು ಹೇಳ್ತಾರೆ. ಆ ವಾಸುದೇವ ಬಾಲಕ ಇದೇ ಮಧ್ವಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಿಂದರಲ್ಲಿ ಸಂಚಾರ ಮಾಡ್ತಿದ್ರಂತೆ. ಕಾಡು ಅಂತಿಲ್ಲ, ಇವಾಗ ನೋಡಿದ್ರೆ ಕಾಡಿದೆ ಅಲ್ಲಿ. ಹಿಂದೆ ಹೇಗಿರಬೇಡ, ಕಾಡು ಅಂತಿಲ್ಲ, ಗುಡ್ಡೆ ಅಂತೆಲ್ಲ ಎಲ್ಲಿ ಬೇಗ ಸಂಚಾರ ಮಾಡ್ತಾ ಇದ್ರಂತೆ. ಅವರಿಗೆ ಯಾರ ರಕ್ಷಣೆ ಇತ್ತು ಅಂತ ಹೇಳಿದ್ರೆ, ಸಾಕ್ಷಾತ್ ತನ್ನ ತಾಯಿಯಾದಂತಹ ದುರ್ಗಾದೇವಿ ರಕ್ಷಣೆ ಇತ್ತಾದ್ರಿಂದಾಗಿ ಅಷ್ಟು ನಿರ್ಬಿಡೆಯಿಂದ ಅವರು ಸಂಚಾರ ಮಾಡ್ತಾ ಇದ್ರು. ಅದನ್ನೇ ವಾದಿರಾಜ ಶ್ರೀಪಾದರು ಹೇಳ್ತಿದ್ದಾರೆ, ಸುತಪ್ರೇಮಣ ಇವ ನಿತ್ಯಂ ಹರಿಸ್ವಸ. ಇವತ್ತಿಗೂ ಕೂಡ ಆ ಹರಿಸ್ವಸ ದುರ್ಗಾದೇವಿ ಭಗವಂತನ ತಂಗಿ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಭಗವಂತ ದುರ್ಗಾದೇವಿ ಅಂದರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಲಕ್ಷ್ಮೀಯದ್ದೇ ಒಂದು ರೂಪ, ಶ್ರೀ ಭೂ ದುರ್ಗಾ ಅಂತ. ಅದೇ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಕೃಷ್ಣನ ತಂಗಿಯಾಗಿ ಅವತಾರ ಮಾಡಿದಳು ಯಶೋದೆಯ ಗರ್ಭದಲ್ಲಿ. ಅದನ್ನು ಇಲ್ಲಿ ವಾದರಾಜರು ಹೇಳ್ತಿದ್ದಾರೆ, ಹರಿಸ್ವಸ. ಲಕ್ಷ್ಮೀದೇವಿ ದುರ್ಗೆಗೆ ಅವತಾರ ಮಾಡಿದ್ಲು. ಅಂತಹ ದುರ್ಗೆಯ ದಿವ್ಯವಾದಂತಹ ಸನ್ನಿಧಾನ ಈ ಒಂದು ಗಿರಿಯಲ್ಲಿ, ಪಾಜಕದ ಗಿರಿಯಲ್ಲಿದೆ. ಅಂತಹ ಗಿರಿ ಇರುವಂತಹ ಪಾಜಕವನ್ನು ಎಲ್ಲರೂ ಕೂಡ ಇಂಥ ಒಂದು ಜ್ಞಾನಪೂರ್ವಕ ಅದನ್ನು ಸೇವೆ ಮಾಡಬೇಕು. ಅಲ್ಲಿಂದ ದುರ್ಗಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ತ್ರಿಶೂಲ ಧಾರಿಣಿ ದೈತ್ಯ ಗಜ ಕುಂಭ ವಿದಾರಿಣಿ ಗಿರೀಂದ್ರ ಶಿಖರ